ವೇದಿಕೆಯಲ್ಲಿ ದಯಮಾಡಿ ವೇದಘೋಷವನ್ನು ನುಡಿಯುವ ಪ್ರತಿಭಾನ್ವಿತ ಪ್ರಿಯರು ಆಗಮಿಸಬೇಕು. इंद्रो बृहस्पतिः शं विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वांस्तनोभिः व्यशेम देवहिरयदायुः हरिः ओम्. ವೇದ ವಿಭೂತಿ ಪುರುಷರಾದ ಶ್ರೀಮಾನ್ ದೊರೆಸ್ವಾಮಿಗಳ ಸನ್ಮಾನಕ್ಕೆ ಸಜ್ಜಾದ ಇಂದಿನ ಈ ಮುಸ್ಸಂಜೆಯ ಮನೋಹರ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಗಳೆಲ್ಲಕ್ಕೂ ಪ್ರಾಣವಾಯುವಿನಂತಿರುವ ಸಭಾಸದರಾದ ತಮ್ಮೆಲ್ಲರನ್ನು ನಾನು ನಮ್ಮ ಸಂಘದ ವತಿಯಿಂದ ಆರ್ಥಿಕವಾಗಿ ಅಭಿಮಾನದಿಂದ ಆಮಂತ್ರಣವನ್ನು ಕೋರುತ್ತೇನೆ. ಇಂದಿನ ಸಮಾರಂಭದಲ್ಲಿ ಎಲ್ಲ ಕಾರ್ಯಕಲಾಪಗಳು ಆರಂಭಗೊಳ್ಳಲು ಕಾವ ದೈವದ ಪರತಲಕ್ಕೆ ನಮಿಸಿ ಪ್ರಾರ್ಥನೆಗೈಯಲಿರುವ ಶ್ರೀಮತಿ ದ್ವಯರಾದ ಎಂ.ಕೆ. ಮಾಲತಿ ಮಾಧವಾಚಾರ್ಯವರನ್ನ ಹಾಗೂ ಎಂ.ಕೆ. ಇಂದಿರಾಬಾಯಿಯವರನ್ನ ವೇದಿಕೆಗೆ ಆಹ್ವಾನವನ್ನು ಕೋರುತ್ತೇನೆ. ವಿಘ್ನರಾಜನೇ ದುರ್ವಿಷಯಗಳು ಮಗ್ನವಾಗಿ ಹಮನ ಮಹದೋಷಘ್ನರಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕದಿ ವಿಘ್ನರಾಜನೇ ದುರ್ವಿಷಯಗಳು ಮಗ್ನವಾಗಿ ಹಮನ ಮಹದೋಷಘ್ನರಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಗಳಿಗಾನಂದ್ಯ ಗುರುವರ ಭಕ್ತರೈ ಜನ್ಮವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಲಗ್ನವಾಗಲಿ ನಿತ್ಯ ನರಕ
ಪರಮೇಶ್ವರಲತೆ ಚೇ ಪನ್ನ ರಾಮ ವರ ರತ್ನ ಪೀಠಾನಂದು ಮಜ್ಜನಮು ಪರಮೇಶ್ವರಲತೆ ಚೇ ಪನ್ನ ರಾಮ ಪರಮ ಭಕ್ತುలను ಪಲನಾಮು ಸಯೋ ಪರಮ ಭಕ್ತುలను ಪಲನಾಮು ಸಯೋ ಪರಮ ಭಕ್ತುలను ಪಲನಾಮು ಸಯೋ ಸಾಕೇತ ವಾಸ ತ್ಯಾಗರಾಜರೂಪ ಸಾಕೇತ ವಾಸ ತ್ಯಾಗರಾಜರೂಪ ಸಾಕೇತ ವಾಸ ತ್ಯಾಗರಾಜರೂಪ ಶ್ರೀರೂಪ ಮಂದೋ ಪುಟ್ಟಿಲಿ ಚೇತಾನು ಜನ ಕೊಡಿದ ರಾಮಚಂದ್ರ ಶ್ರೀರೂಪ ಮಂದೋ ಪುಟ್ಟಿಲಿ ಎಂದು ಪ್ರಾರ್ಥನೆಗೈದ ಶ್ರೀಮತಿ ದ್ವೈರಿಗೆ ಧನ್ಯವಾದಗಳು. ಇಂದಿನ ಈ ಒಂದು ಸಮಾರಂಭದಲ್ಲಿ ಅತಿಥಿ ಅಭ್ಯಾಗತರುಗಳಿಗೆ ಸಭಾಸದರಾದ ತಮ್ಮೆಲ್ಲರಿಗೂ ಹಾಗೂ ಅಭಿಮಾನಿಯೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ BR ನರಸಿಂಹಮೂರ್ತಿ ಇವರು. ಕಲಾ ರಸಿಕರಿಗೆ ವಂದನೆಗಳು. ಇಂದಿನ ಈ ಸುಂದರ ಸಂಜೆಯ ಸನ್ಮಾನ ಸಭೆಯ ಮುಖ್ಯ ಆಕರ್ಷಣೆಯಾದ ವಯೋವೃದ್ಧರು, ಜ್ಞಾನವೃದ್ಧರು, ಸಂಗೀತ ವಿದ್ವಾಂಸರಾದ ಗಾನ ಸುಧಾಕರ ಶ್ರೀ ಎ ಸುಬ್ರಾಯರು ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಗಾನ ಕಲಾ ಪರಿಷತ್ತಿನಿಂದ ಪುರಸ್ಕೃತರು. ಈ ಮಹನೀಯರು ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಲು ಒಪ್ಪಿ ಬಂದಿರುವುದು ನಮ್ಮೆಲ್ಲರ ಪುಣ್ಯ. ಈ ಮಹನೀಯರಿಗೆ ಕನಕಗಿರಿ ಲಲಿತ ಕಲಾ ಸಂಘದ ಪದಾಧಿಕಾರಿಗಳೆಲ್ಲರ ಹಾಗೂ ನಿಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಲು ಒಪ್ಪಿ ಬಂದಿರುವ ಗಾನ ಕಲಾಭೂಷಣ ಶ್ರೀ ಎ ವೀರಭದ್ರಯ್ಯನವರು ವಿಜಯ ಸಂಗೀತ ವಿದ್ಯಾಲಯದ ಸ್ಥಾಪಕ ಕಾರ್ಯದರ್ಶಿಗಳು. 1992-95ರಲ್ಲಿ ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು. ವ್ಯಾಸ ಮಠಾಧೀಶರಿಂದ ಗಾನ ಕಲಾ ಪ್ರವೀಣ ಮುಂತಾದ ಬಿರುದುಗಳಿಂದ ಗೌರವಿಸಲ್ಪಟ್ಟವರು ಆದ ಇವರಿಗೆ ನಮ್ಮ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಗಾನ ಕಲಾಭೂಷಣ, ವೇಣು ವಿದ್ವಾನ್ ಮುಂತಾದ ಬಿರುದುಗಳಿಂದ ಅಲಂಕೃತರಾದ ಶ್ರೀ MR ದೊರೆಸ್ವಾಮಿಯವರು ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಲು ದಯಮಾಡಿ ಒಪ್ಪಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಈ ಮಹನೀಯರು ಸಂಗೀತ ಸಾಮ್ರಾಜ್ಯಕ್ಕೆ ಅಪಾರವಾದ ಸೇವೆಯನ್ನು ನೀಡಿರುತ್ತಾರೆ. ಇವರ ಸಂಗೀತ ಸಾಧನೆಗೆ ನಿರಂತರ ಬೆನ್ನೆಲುಬಾಗಿ ನಿಂತಿರುವ ಇವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ಕೌಸಲ್ಯ ದೊರೆಸ್ವಾಮಿಯವರು ಸಹ ನಮ್ಮೊಂದಿಗೆ ವೇದಿಕೆ ಮೇಲೆ ಇಲ್ಲಿದ್ದಾರೆ. ಅವರಿಗೂ ಹಾಗೂ ಶ್ರೀ ದೊರೆಸ್ವಾಮಿಯವರಿಗೂ ನಮ್ಮ ಸಂಘದ ಹಾಗೂ ತಮ್ಮೆಲ್ಲರ ಸ್ವಾಗತವಿದೆ. ಈ ಸನ್ಮಾನ ಸಂವಾದ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿರುವ ವಿದ್ವಾನ್ ಶ್ರೀ ರಾಜನಾರಾಯಣರವರಿಗೂ, ವಿದ್ವಾನ್ ಶ್ರೀ MS ಗೋವಿಂದಸ್ವಾಮಿಯವರಿಗೂ ಹಾಗೂ ವಿದ್ವಾನ್ VS ರಾಜಗೋಪಾಲ್ ಅವರಿಗೂ ನಮ್ಮೆಲ್ಲರ ಹಾಗೂ ನಿಮ್ಮೆಲ್ಲರ ತುಂಬು ಹೃದಯ ಸ್ವಾಗತವನ್ನು ಈ ಮೂಲಕ ಕೋರ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅನೇಕ ಮಹನೀಯರಿಗೂ, ಕಲಾವಿದರಿಗೂ ಹಾಗೂ ಕಲಾ ರಸಿಕರಾದ ನಿಮಗೆಲ್ಲರಿಗೂ ಸಹ ನಮ್ಮೆಲ್ಲರ ಹೃತ್ಪೂರ್ವಕ ಸ್ವಾಗತವಿದೆ. ವಂದನೆಗಳು. ಕೇಳ್ಮೆಯ ಅವಧಾನದಲ್ಲಿ ವಂಶವಾಹಿನಿಯಾಗಿ ಬಂದ ಸಂಗೀತದ ರಸಜ್ಞೆಯ ತಂತು ಮಿಡಿದು ಅದರ ಪ್ರೇರಣೆಯನ್ನು ಅನುಭವಿಸಲಾರದೆ ಬರೀ ತನ್ನೆರಡು ಕೈ ಬೆರಳುಗಳನ್ನ ಗೋಲಿನಂತೆ ಹೆಣೆದು ಕೆಲವನ್ನ ಮುಚ್ಚಿ ಬಿಚ್ಚುತ್ತಾ ಆಟವಾಡುತ್ತಿದ್ದ ಒಬ್ಬ ಬಾಲಕ ಇಂದು ಇಂತಹ ಒಂದು ಸಂಗೀತ ಶಿಖರದ ಔನ್ನತ್ಯಕ್ಕೇರಿ ಭಾರತದಲ್ಲೂ ವಿವಿಧ ದೇಶಗಳಲ್ಲೂ ಮುರಳಿ ರವವನ್ನ ಪ್ರತಿಧ್ವನಿತವಾಗುವಂತೆ ನಾದಗೈತಿದ್ದಾನೆಂದರೆ ಅಚ್ಚರಿ ಎನಿಸುತ್ತದೆ. ಈ ಅಚ್ಚರಿಯ ಸಾಕಾರ ಮೂರ್ತಿ ರೂಪವೇ ಶ್ರೀ MR ದೊರೆಸ್ವಾಮಿಗಳು. ನಮ್ಮ ಸನಾತನ ಭಾರತೀಯ ಸಂಗೀತವನ್ನ ಸಂಪದ್ಭರಿತಗೊಳಿಸಿದ ಕೆಲವು ಬೆರಳೆಣಿಕೆಯ ಪ್ರತಿಭಾನ್ವಿತರ ಸಾಲಲ್ಲಿ ಮೇಲ್ಪಂಕ್ತಿಯಲ್ಲಿರುವ ಶ್ರೀ ದೊರೆಸ್ವಾಮಿಗಳೇ ನಮ್ಮ ಇಂದಿನ ಈ ಸುಂದರ ಸಮಾರಂಭದ ಕೇಂದ್ರಬಿಂದು.
ಮಂದ್ರ ಸ್ಥಾಯಿಯ ಪಲುಕನ್ನು ಹೋಲುವಂತೆ ಕೊಳಲನ್ನು ಬಳಸದೆ ಬರೀ ಕೈಯನ್ನೇ ನುಡಿಸುತ್ತಿದ್ದ ಬಾಲಕ ದೊರೆಸ್ವಾಮಿಯವರ ಜಾಣ್ಮೆಯ ಪರಿ ಅವರ ಪ್ರಾಥಮಿಕ ಸಂಗೀತ ಅಭ್ಯಾಸಕ್ಕೆ ಪೂರಕವಾಯಿತು. ಬೆಂಗಳೂರಿನ ಸಂಗೀತ ವಿದ್ವಾನ್ ಶ್ರೀ ನರಸಿಂಗರಾಯರ ಪಟ್ಟ ಶಿಷ್ಯರಾಗಿದ್ದ ಶ್ರೀ ದೊರೆಸ್ವಾಮಿಗಳು ತಮ್ಮ ಈ ಗುರುಗಳಿಂದ ವಿವಿಧ ತಾಳ ವಿಭಿನ್ನ ರಾಗಗಳಲ್ಲಿ ಕ್ಲಿಷ್ಟಕರವಾಗಿ ರೂಪುಗೊಂಡಂತಹ ಸ್ವರಜತಿ ಇತ್ಯಾದಿಗಳನ್ನ ಆ ದಿನಗಳಲ್ಲೇ ಶ್ರದ್ಧಾಸಕ್ತಿಗಳಿಂದ ಅಭ್ಯಸಿಸಿ ಎಲ್ಲವನ್ನೂ ಕರತಲಾವಲಕ ಮಾಡಿಕೊಳ್ಳಲು ಸೂಕ್ಷ್ಮತೆಯಾಗಿ ಏಕಾಗ್ರತೆ ವಹಿಸುತ್ತಿದ್ದರು. ಹೀಗೆ ತಮ್ಮಲ್ಲಿ ಗರಿಗೆದರತೊಡಗಿದ್ದ ಸಂಗೀತ ಸರಸ್ವತಿಯ ನಾದ ಪದಾಕೆಯನ್ನ ಮುರಳಿ ರವರ ಮೂಲಕ ಎತ್ತರಕ್ಕೆ ಏರಿಸಿ ಬಿತ್ತರಕ್ಕೆ ಹಾರಿಸುವ ಘನವಾದ ಆಕಾಂಕ್ಷೆಯನ್ನು ಆಗು ಮಾಡಲು ಅದಮ್ಯ ಉತ್ಸಾಹದಿಂದ ಶ್ರೀ ದೊರೆಸ್ವಾಮಿಗಳು ಅವಿಶ್ರಾಂತವಾಗಿ ಸಂಗೀತಕ್ಕಾಗಿ ದುಡಿಯುತ್ತಾ ಇದಕ್ಕಾಗಿಯೇ ತಮ್ಮ ಜೀವಮಾನವನ್ನು ಮೀಸಲಿಟ್ಟಿದ್ದಾರೆ. ಇಂತೆಲ್ಲ ಉನ್ನತೋನ್ನತ ಧ್ಯೇಯ ಸಾಧನೆಗೆ ಹಲವು ಪುರಸ್ಕಾರಕ್ಕೆ ಪಾತ್ರರಾದ ವೇಣುವಾದನ ವಿದ್ವಜ್ಜನ ಶ್ರೀ ದೊರೆಸ್ವಾಮಿಗಳು ನಮ್ಮೊಡನೆ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಈ ಮಂಗಲ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಕೂಡ ಅಭಿಮಾನದಿಂದ ಆನಂದ ತುಂಬಿ ಆತ್ಮೀಯವಾಗಿ ಅಭಿವಂದನೆಗಳನ್ನು ಸಲ್ಲಿಸೋಣ. ನಮ್ಮ ಈ ಕನಕಗಿರಿ ಕಲಾ ಸಂಸ್ಥೆ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಅತ್ಯಂತ ವಿನೂತನವಾದ ಶಾಸ್ತ್ರೀಯವಾಗಿರತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದಂತಹ ಪರಿಯನ್ನ ವರದಿಯ ಮೂಲಕ ನಮ್ಮ ಕನಕಗಿರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಕೆ ಮಾಧವಾಚಾರ್ಯ ಇವರು ಸಂಘದ ವರದಿಯನ್ನ ನಮ್ಮೆಲ್ಲರ ಗಮನಕ್ಕೆ ತರಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮಹಾನಗರದ ಕಲಾಭಿಮಾನಿಗಳಿಗೆ ಕನಕಗಿರಿ ನೃತ್ಯ ಕಲಾಸಂಘದ ಪಟ್ಟಣದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಈ ಸಂಘದ ನೋಂದಣಿಯಾಗಿ 6 ತಿಂಗಳು ಕಳೆಯಲಿವೆ. ಅದಕ್ಕೂ ಮುಂಚೆಯೇ ಈ ಸಂಘದ ಕಾರ್ಯಕರ್ತರು ಕಲಾರಂಗದ ವಿವಿಧ ಪ್ರಾಕಾರಗಳಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಮುಂಚಿನ ದಿನಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇದರ ಸದಸ್ಯರು ಸಕ್ರಿಯರಾಗಿದ್ದರು. 1991ರಿಂದ 93ರ ನಡುವೆ 2 ಮಹಿಳಾ ಕಾರ್ಯಕ್ರಮಗಳು ಸಂಘದ ಸದಸ್ಯರಿಂದ ಖಚಿತವಾಗಿ ನಿರ್ದೇಶನಗೊಂಡು ಭದ್ರಾವತಿ ಆಕಾಶವಾಣಿಯ ಮೂಲಕ ಪ್ರಸಾರಗೊಂಡಿವೆ. 24/11/95ರಂದು ಇದರ ಸದಸ್ಯರು ಸಂಯೋಜಿಸಿದ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಬೆಂಗಳೂರು ದೂರದರ್ಶನದಲ್ಲಿ ಪ್ರಸಾರಗೊಂಡಿದೆ. ನಂತರ 27/9/96ರಂದು ಇದೇ ನಗರದ ಬಸವನಗುಡಿಯಲ್ಲಿರುವ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ವಿಚಾರ ಸಂಸ್ಥೆಯ ಆವರಣದಲ್ಲಿ ಪ್ರಸಿದ್ಧ ವೀಣಾ ವಿದುಷಿ ಶ್ರೀಮತಿ ರಾಜಲಕ್ಷ್ಮಿ ಶ್ರೀನಾರಾಯಣನ್ ಅವರ ವೀಣಾ ಧನುಸುರುಳಿ ಕನಕಗಿರಿ ಪ್ರಕಾಶನದಡಿಯಲ್ಲಿ ಬಿಡುಗಡೆಗೊಂಡು ಸಾಕಷ್ಟು ಸಾಫಲ್ಯತೆಯನ್ನು ಪಡೆದಿದೆ. ನಂಬರ್ 1997ರಲ್ಲಿ ನೋಂದಣಿಗೊಂಡ ಈ ಸಂಘದ ಕಾರ್ಯವ್ಯಾಪ್ತಿ ಬೆಂಗಳೂರಿಗೆ ಸೀಮಿತವಾಗಿರುವುದರಿಂದ ಮೊದಲ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಡಿ ಎನ್ನಬಹುದಾದ ತುಮಕೂರಿನಲ್ಲಿ ನಡೆಸಲು ನಿರ್ಧರಿಸಲಾಯಿತು. ದಕ್ಷ ಅಧಿಕಾರಿಗಳು ಕಲಾಭಿಮಾನಿಗಳು ಆಗಿರುವ ತುಮಕೂರಿನ ಜಿಲ್ಲಾಧಿಕಾರಿಗಳಾದ ಶ್ರೀ ಎಂ ವಿಷ್ಣುಮೂರ್ತಿಯವರ ಮಾರ್ಗದರ್ಶನದಲ್ಲಿ ಸಂಘ ಕಾರ್ಯತತ್ಪರವಾಯಿತು. 1997 ಡಿಸೆಂಬರ್ 14ರಂದು ಸಂಗೀತ ಕಲಾನಿಧಿ, ಸಂಗೀತ ಕಲಾ ಪ್ರಪೂರ್ಣ, ಪದ್ಮವಿಭೂಷಣ ಡಾಕ್ಟರ್ ಎಂ ಬಾಲಮುರಕೃಷ್ಣ ಅವರ ಅಮೋಘ ಸಂಗೀತ ಕಾರ್ಯಕ್ರಮ ಸಂಘದ ಮೊದಲ ಸಹಾಯಕ ಕಾರ್ಯಕ್ರಮವಾಗಿ ಗುಬ್ಬಿ ವೀರಣ್ಣ ಕಲಾಕೇಂದ್ರದಲ್ಲಿ ಹೊರಹೊಮ್ಮಿತು. ತುಮಕೂರಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಹಳ ಅಪೂರ್ವವಾಗಿ ಮತ್ತು ಒಪ್ಪವಾಗಿ ನಡೆದ ಕಾರ್ಯಕ್ರಮ ಎನಿಸಿಕೊಂಡಿತು. ಪಕ್ಕವಾದ್ಯಗಾರರಾಗಿ ಸಹಕರಿಸಿದ ಶ್ರೀ ಮೈಸೂರು ಎಂ ನಾಗರಾಜ್, ಶ್ರೀ ಬೆಂಗಳೂರು ಎಂ ವಿ ಪ್ರವೀಣ್ ಮತ್ತು ಎಚ್ ಪಿ ರಾಮಾಚಾರ್ಯ ಅವರು ಕಾರ್ಯಕ್ರಮಕ್ಕೆ ರುಜು ತಂದರು. ಮೇಲಿನ ಕಾರ್ಯಕ್ರಮದ ವ್ಯವಸ್ಥೆಗೆ ಹೆಗಲು ಕೊಟ್ಟು ಧೈರ್ಯ ತುಂಬಿ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ನೀಡಿದ ಖ್ಯಾತ ಸಂಗೀತಗಾರರಾದ ಶ್ರೀ ರಮಣ ಕುಮಾರ್ ಅವರನ್ನು ನೆನೆಸಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಭಾವಿಸುತ್ತೇವೆ. 1998 ಫೆಬ್ರವರಿ 14ರಂದು ತುಮಕೂರಿನ ಕೃಷ್ಣರಾಜ ಬಡಾವಣೆಯಲ್ಲಿರುವ ರಾಮ ಮಂದಿರದಲ್ಲಿ ನಮ್ಮ ಸಂಘದ 2ನೇ ಕಾರ್ಯಕ್ರಮವಾಗಿ ಹರಿದಾಸ ಕಲಾಭೂಷಣ ಸಂತಶ್ರೀ ಬುದ್ಧಗಿರಿ ಯಶುದಾಸರಿಂದ ಭಕ್ತಶ್ರೀ ಭೀಷ್ಮಾಚಾರ್ಯ ಎಂಬ ಹರಿಕಥಾ ಸತ್ಸಂಗವನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಗಿತ್ತು. ಆಚಾರ್ಯ ಭೀಷ್ಮರ ವ್ಯಕ್ತಿತ್ವದ ಕೆತ್ತನೆಯನ್ನು ಅಂದವಾಗಿ ಮಾಡಿದ ದಾಸರು ಸಂಘದ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಹಾರೈಸಿದರು. ಇಂದಿನ ಕಾರ್ಯಕ್ರಮ ನಾವು ಬೆಂಗಳೂರಿನಲ್ಲಿ ಇಡುತ್ತಿರುವ ಮೊದಲ ಹೆಜ್ಜೆ. ಮಹಾನಗರದ ಐತಿಹಾಸಿಕ ಬೆಂಗಳೂರು ಗಾಯನ ಸಮಾಜದ ಆವರಣದಲ್ಲಿ ಇಂದು ನಾವು ಸಂಗೀತ ಕ್ಷೇತ್ರದಲ್ಲಿ ಸಮರ್ಪಣಾ ಭಾವದಿಂದ ಹಲವಾರು ಋಷಿಗಳಿಂದ ದುಡಿತಾ ಬಂದಿರುವ ಗಾನ ಕಲಾಭೂಷಣ ವೇಣು ವಿದ್ವಾನ್ ಶ್ರೀ ಎಂ.ಆರ್. ಸ್ವಾಮಿ ಅವರಿಗೆ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರಾಗಿ ಗಾನ ಸುಧಾಕರ ಶ್ರೀ ಎಸ್. ಸುಬ್ಬರಾವ್ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಗಾನ ಕಲಾಭೂಷಣ ಶ್ರೀ ಎ. ವೀರಭದ್ರಯ್ಯನವರು ನಮ್ಮೊಂದಿಗೆ ಇಂದು ಉಪಸ್ಥಿತರಿದ್ದಾರೆ. ನಂತರ ಶ್ರೀ ಎಂ.ಆರ್. ಸ್ವಾಮಿ ಅವರ ಖ್ಯಾತ ಶಿಷ್ಯರೊಬ್ಬರಾದ ಶಕ್ತಿಪೇಟೆಗಳ ರೂವಾರಿ ಶ್ರೀ ರಾಜನಾರಾಯಣ ಅವರ ವೇಣುವಾದದ ಕಾರ್ಯಕ್ರಮವಿದೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕೊಪ್ಪಳದ ನರಸಿಂಹದೇವರಿಗೆ ಹಾಗೂ ನಮ್ಮೊಂದಿಗೆ ಆತ್ಮಸ್ವರೂಪವಾಗಿ ಮಾತಾಡಿರುವ ನಮ್ಮ ತಂದೆಯವರಾದ ಶ್ರೀ ಕನಕಗಿರಿ ಕೃಷ್ಣಮೂರ್ತಿಗಳ ಚರಣಗಳಿಗೆ ಸಾಷ್ಟಾಂಗವರಿಗೆ ಆಶೀರ್ವಾದವನ್ನು ಬೇಡುತ್ತೇನೆ. ನಿಮಗೆಲ್ಲ ಸಂಘದ ಸದಸ್ಯರ ಪರವಾಗಿ ಮತ್ತೊಮ್ಮೆ ಶುಭ ಕೋರುತ್ತಾ ನಿಮ್ಮೆಲ್ಲರ ಅಭಿಮಾನದ ಶ್ರೀರಕ್ಷೆ ನಮ್ಮ ಸಂಸ್ಥೆಗೆ ಇದ್ದೇ ಇರುತ್ತೆಂಬ
ಬಲವಾದ ನಂಬಿಕೆಯೊಂದಿಗೆ ನನ್ನ ನುಡಿಯನ್ನು ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ನನ್ನ ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ ಅವರ ಬಗ್ಗೆ ಹಾಗೂ ಅವರ ವಿದ್ವತ್ತನ್ನು ಹತ್ತಿರದಿಂದ ಕಂಡ ಹಿರಿಯರ ಬಗ್ಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಡಬೇಕೆಂದು ವ್ಯಾಸಕಾಲದಲ್ಲಿ ಪ್ರಾರ್ಥಿಸುತ್ತೇನೆ. ಸುಶ್ರಾವ್ಯವಾದ ತುಂಬು ಕಂಠದಿಂದ ಸಂಗೀತ ಶ್ರೋತೃಗಳಿಗೆ ಮನಮೆಚ್ಚುವಂತಹ ಸಂಗೀತ ಸುದಿಯನ್ನು ಹರಿಸಿ ದೇಶಾದ್ಯಂತ ಕೀರ್ತಿ ಪಡೆದವರು ವಾಕ್ಯತುರರು, ಗಾನ ಸುಧಾಕರ ಎಂಬಿವೆ ಮೊದಲಾದ ಬಿರುದಾಂಕಿತರು ಮತ್ತು ಈ ದಿನದ ಸನ್ಮಾನ ಸಮಾರಂಭ ಏರ್ಪಡಿಸಿರುವ ಕನಕಗಿರಿ ಲಲಿತ ಕಲಾ ಸಂಘ ಮಹೋತ್ಸವದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಸರ್ವರಿಗೂ ಚಿರಪರಿಚಿತರಾಗಿರುವ ವಿದ್ವಾನ್ ಶ್ರೀ ಎ ಸುಬ್ರಾಯರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳು. ಸಂಗೀತ ಪ್ರಪಂಚದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ದೇಶದ ಹಿರಿಯ ವಿದ್ವಾಂಸರೆಲ್ಲರಿಗೂ ಮೃದು ಮಧುರವಾದ ಪಟ್ಟುವಾದ್ಯ ಕೌಶಲ್ಯವನ್ನು ಪ್ರದರ್ಶಿಸಿರುವವರು, ಗಾನಕಲಾಭೂಷಣ ಎಂಬಿವೆ ಮೊದಲಾದ ಬಿರುದಾಂಕಿತರು, ಸಹೃದಯರು, ಗಾನಕಲಾ ಪರಿಷತ್ತಿನ ಅಧ್ಯಕ್ಷರು ಆದ ಮತ್ತು ಈ ದಿನದ ಕನಕಗಿರಿ ಲಲಿತಾ ಕಲಾರಂಗ ಹಮ್ಮಿಕೊಂಡಿರುವ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಗಳಾದ ವಿದ್ವಾನ್ ಶ್ರೀ ಎ ವೀರಭದ್ರಯ್ಯನವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಈ ಸಮಾರಂಭಕ್ಕೆ ನಡೆದಿರುವ ಸಕಲ ವಿದ್ವಾಂಸರಿಗೂ, ಕಲಾಪ್ರೇಮಿಗಳಿಗೂ, ಕಲಾ ಪೋಷಕರಿಗೂ ನನ್ನ ಅನಂತ ನಮನಗಳು. ನನ್ನ ಪೂಜ್ಯ ಗುರುಗಳಿಂದ ನನಗೆ ಸಂದಿರುವ ನೆರವು ಅಪಾರ. ಅವರು ನನಗೂ ಮತ್ತು ಎಲ್ಲ ಶಿಷ್ಯವರ್ಗಕ್ಕೂ ವಿದ್ಯಾದಾನ ಮಾಡಿರುವುದಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳ ಜೀವನಕ್ಕೂ ಒಂದು ರೂಪ ಕೊಟ್ಟು ಸಾತ್ವಿಕ ಸಾಧನೆಗೆ ಬೇಕಾದ ನೀತಿ, ನಿಯಮ, ಶಿಸ್ತು ಬೋಧಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಿರ್ತಾರೆ. ಇವರೊಂದಿಗೆ ಇರುವುದೇ ಒಂದು ಸೌಭಾಗ್ಯ. ಇವರಿಂದ ವಿದ್ಯೆ ಪಡೆದ ನಾವುಗಳೇ ಭಾಗ್ಯವಂತರು. ಇವರಿಂದ ಕಲಿತ ವಿದ್ಯೆ ಐಹಿಕಕ್ಕೂ ಪಾರಮಾರ್ಥಿಕಕ್ಕೂ ಒಂದು ಸೋಪಾನ. ನನ್ನ ಪೂಜ್ಯ ಗುರುಗಳು ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ 1920ನೇ ಇಸ್ವಿಯಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರಯ್ಯನವರು ಇವರು ಮಗುವಾಗಿದ್ದಾಗಲೇ ಕಾಲವಾಗುವುದರಿಂದ ಚಿಕ್ಕಪ್ಪ ಮೈಸೂರಿನ ನಿವೃತ್ತ ಚೀಫ್ ಎಂಜಿನಿಯರ್ ಎಂ.ಜಿ. ರಂಗಯ್ಯನವರ ಆಶ್ರಯದಲ್ಲಿ ಬೆಳೆದರು. ಬೆಂಗಳೂರಿನಲ್ಲಿದ್ದಾಗ ಪಕ್ಕದ ಮನೆಯಲ್ಲಿ ಹಾಕುತ್ತಿದ್ದ ಗ್ರಾಮ್ಫೋನ್ ರೆಕಾರ್ಡ್ಗಳಲ್ಲಿ ಹಾಡನ್ನು ಕೇಳಿ ಆ ಹಾಡುವನ್ನು ಶೀಟಿ ಮೂಲಕ ಅನುಕರಣೆ ಮಾಡುತ್ತಿದ್ದರು. 1933ರಲ್ಲಿ ವೇಣು ಮದನ್ ಜಗತ್ ಪ್ರಸಿದ್ಧರಾದ ಪರಗಂ ಸಂಜೀವರಾಯರ ಶಿಷ್ಯರಾದಂಥ ವಿದ್ವಾನ್ ನರಸಿಂಹರಾಯರ ಮುಂದೆ ಅದೇ ರೀತಿ ಶೀಟು ಹಾಕಿ ಅವರ ಮೆಚ್ಚುಗೆ ಪಡೆದರು. ಮೆಚ್ಚುಗೆ ಸಂಕೇತವಾಗಿ ಅವರು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ 3 ವರ್ಷಗಳ ಕಾಲ ವೇಣುವಾದನದಲ್ಲಿ ತರಬೇತಿ ನೀಡಿದರು. ಅದರ ಫಲವಾಗಿ ನಮ್ಮ ಗುರುಗಳು ಪ್ರಪ್ರಥಮವಾಗಿ KGFನಲ್ಲಿ ವೇಣುವಾದ ಕಚೇರಿಯನ್ನು ಮಾಡಿದರು. ನಂತರ ಮದ್ರಾಸಿನ ಟ್ರೈನ್ಫ್ ಕಾಲೇಜ್ ಆಫ್ ಮ್ಯೂಸಿಕ್ನ ವಿದ್ಯಾರ್ಥಿಯಾಗಿ ಗಾಯನ, ವೇಣುವಾದನ ಕಲಿಕೆ, ಅಲ್ಲಿನ ಆನರ್ಸ್ ಡಿಪ್ಲೊಮಾದಲ್ಲಿ 1943ರಲ್ಲಿ ಪ್ರಪಂಚಾದ್ಯಂತ ಪ್ರಸಿದ್ಧರಾದ ನಾಟ್ಯ ಕಲಾವಿದರಾದ ರಾಮ್ ಇವರು ನೃತ್ಯಕ್ಕೋಸ್ಕರವೇ ಹಲವಾರು ಮಟ್ಟುಗಳನ್ನು ರಚಿಸಿ ಪ್ರಖ್ಯಾತರಾಗಿದ್ದಾರೆ. ನೃತ್ಯದಲ್ಲಿ ಬರುವ ಅಲೆರಿಪು ನೃತ್ಯಕ್ಕೆ ಇವರು ರಚಿಸಿರುವ ಹಂಸಧ್ವನಿ ರಾಗದ ಮಟ್ಟು ಈಗಲೂ ಬಹಳ ನೃತ್ಯ ಕಲಾವಿದರು ಉಪಯೋಗಿಸುತ್ತಿದ್ದಾರೆ. ಅದಲ್ಲದೆ ಅನೇಕ ಜತ್ತೀಶ್ವರಗಳು, ಪದವರ್ಣಗಳು, ಜಾವಡಿ, ತಿಲ್ಲಾನಗಳನ್ನು ಸ್ವಂತವಾಗಿ ರಚಿಸಿ ನೃತ್ಯ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 1952ರಲ್ಲಿ ಬೆಂಗಳೂರಿನಲ್ಲಿ ವಿದ್ವಾನ್ ಟಿ ಚೌಡಯ್ಯನವರಿಂದ ಸ್ಥಾಪಿತವಾದ ಐನಾರ್ ಕಲಾಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1954ರಲ್ಲಿ ಭಾರತ ಸರ್ಕಾರವು ಕಳುಹಿಸಿದ ಸಾಂಸ್ಕೃತಿಕ ಗೋಷ್ಠಿಯಲ್ಲಿ ಒಬ್ಬರಾಗಿ ರಷ್ಯಾ, ಇರಿವಾನ್, ಡಬ್ಲ್ಯೂನ್, ಟಾರ್ಕೆಂಟ್ ಮತ್ತು ಯುರೋಪಿನ ಹಲವು ರಾಜ್ಯಗಳಿಗೆ ಕಚೇರಿ ಮಾಡಿ ಭಾರತ ಸರ್ಕಾರದ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ಮತ್ತು ಮದ್ರಾಸ್ ಆಕಾಶವಾಣಿಯಿಂದ ಇವರ ವೇಣುವಾದನ ಕಚೇರಿ ಪ್ರಸಾರವಾಗುತ್ತಿತ್ತು. ಇವರ ಕಚೇರಿಯನ್ನು ಕೇಳಿ ಆನಂದಪಟ್ಟ ಅನೇಕ ಹಿರಿಯ ವಿದ್ವಾಂಸಗಳು ಇವರ ವೇಣುವಾದನದಲ್ಲಿ ಮಾಧುರ್ಯ, ಲಯಜ್ಞಾನ, ಉತ್ತಮ ಮನೋಧರ್ಮ ಅಪಾರವಾಗಿದೆ ಎಂದು ಗುರುತಿಸಿದ್ದಾರೆ. 1979-80ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದಿದ್ದಾರೆ. 1982ರಲ್ಲಿ ಬೆಂಗಳೂರು ಗಾಯನ ಸಮಾಜ ಸಂಗೀತ ಸಮ್ಮೇಳನದಲ್ಲಿ ಸನ್ಮಾನಿತರಾಗಿದ್ದಾರೆ. ನಮ್ಮ ಗುರುಗಳ ಶಿಷ್ಯರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಈ ದಿನದ ವೇಣುವಾದನ ಕಚೇರಿ ನಡೆಸುವ ವಿದ್ವಾನ್ ಜಿ ರಾಜನಾರಾಯಣರು ಅವರಲ್ಲಿ ಒಬ್ಬರು. ರೀತಿಯಲ್ಲಿ ಸ್ವರಗಳ ಸಂಜೋಡಣೆ, ವಾದ್ಯ ನುಡಿಸುವಾಗ ತಾಳವನ್ನು ಕಾಲಿನಲ್ಲಿ ಏರಿಕೆ ಮಾಡುವ ಕ್ರಮ, ರಾಗ ಆಲಾಪನೆಗೆ ಅನುಕೂಲವಾಗುತ್ತೆ, ಆಕಾರ ಕೇಳುವ ಕ್ರಮದಲ್ಲಿ ಗಾಳಿಯನ್ನು ಮುರಳಿ ವಾದನದಲ್ಲಿ ತುಂಬುವ ಕ್ರಮ, ಅದೇ ಕಲ್ಪನಾ ಸ್ವರ ಮುಕ್ತಾಯ ಸ್ವರವನ್ನು ವಿಸ್ತರಿಸುವಾಗ ಅವಶ್ಯಕವಾದ ಸುತ್ತುಕಾರವನ್ನು ಕಂಠದಿಂದಲೂ ನಾಲಿಗೆ ಹೊರಡಿಸುವುದರಿಂದಲೂ ಬೆರಳುಗಳ ಸಹಾಯದಿಂದ ರಂಜಿಸುವಂತೆ ಮಾಡುವ ಕ್ರಮ ಅತಿ ಅಮೋಘ. ಇವೇ ಮೊದಲಾದ 10 ತಾಂತ್ರಿಕ ವಿಧಾನಗಳನ್ನು ವಿದ್ಯಾರ್ಥಿಗಳಿಗೆ ಎದುರು ರೀತಿಯಲ್ಲಿ ಅಳವಡಿಸಿ ಯಾವ ವಿದ್ಯಾರ್ಥಿಯು
ಬೇಸರವಿಲ್ಲದೆ ಗಂಟೆಗಳ ಕಾಲ ಅಭ್ಯಾಸ ಮಾಡೋದಕ್ಕೆ ಪ್ರೋತ್ಸಾಹಕರವಾಗಿರುವಂತಹ ಶಿಕ್ಷಣ ಪದ್ಧತಿ. ಈ ಪಾಠಕ್ರಮದ ಜೊತೆಯಲ್ಲಿಯೇ ಪಾಠಕ್ಕೆ ತಕ್ಕಂಥ ಸನ್ನಿವೇಶವನ್ನು ಉಂಟು ಮಾಡುವ ವೇದ ಪುರಾಣ ಉಪನಿಷತ್ತಿನಿಂದ ಆರಿಸಿದ ನೀತಿ ನಿಯಮಗಳನ್ನು ಉದಾಹರಣಾ ರೂಪದಲ್ಲಿ ತಿಳಿಸುತ್ತಾ ಸಂಗೀತ ಅಭ್ಯಾಸಕ್ಕೆ ಎದೆಯು ಮರವನ್ನು ಆವರಿಸಿದಂತೆ ಸಾರಭಾಗವನ್ನು ವಿದ್ಯಾರ್ಥಿಗಳಿಗೆ ದಾರಿ ಎನ್ನುವುದಿದೆ. ಇವರು ಮಹಾಪ್ರಾಜ್ಞರು. ಇವರಿಂದ ನಾವು ಎಂದರೆ ಇವರ ಶಿಶುಗಳೆಲ್ಲರೂ ಸಂಗೀತ ಜ್ಞಾನವನ್ನು ತಿಳಿಯುವುದಲ್ಲದೆ ಜೊತೆಗೆ ನಿಜ ಜೀವನದಲ್ಲಿ ಆದರ್ಶ ಮೌಲ್ಯಗಳನ್ನಿಟ್ಟುಕೊಂಡು ಬಾಳುವಂತೆ ತಿಳಿವು ನೀಡಿ ಉಪಕಾರ ಮಾಡಿದ್ದಾರೆ. ಇಂತಹ ಅನಿಮಿತ್ತ ಗುರುಗಳಿಗೆ ನಾವು ಏನು ಮಾಡಲು ಸಾಧ್ಯ? ಇದರ ಚರಣೆಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳಲ್ಲಿ ಮತ್ತೇನೂ ಮಾಡಲಾರದು. ಇವರ 98ರಂದು ಬೆಂಗಳೂರು ಗಾಯನ ಸಮಾಜದಲ್ಲಿ ಏರ್ಪಡಿಸಿರ್ತಕ್ಕಂತಹ ಈ ಒಂದು ಸಮಾರಂಭದಲ್ಲಿ ವೇಣು ವಿದ್ವಾನ್ ಶ್ರೀ ಎಂ.ಆರ್. ದೊರೆಸ್ವಾಮಿಗಳಿಗೆ ಅರ್ಪಿಸಲಾದ ಸನ್ಮಾನ ಪತ್ರ. ಅಪ್ರತಿಮ ಅವರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಶ್ರೀ ಎಂ. ರಾಮಚಂದ್ರಯ್ಯ ಮತ್ತು ಶ್ರೀಮತಿ ಕಮಲಮ್ಮನವರ ಸುಪುತ್ರರಾದ ನಾವು ಹುಟ್ಟಿದ 1 ವರ್ಷದಲ್ಲೇ ತಂದೆಯ ವಿಯೋಗದ ನಿಮಿತ್ತ ಬೆಂಗಳೂರಿನಲ್ಲಿ ತಮ್ಮ ಚಿಕ್ಕಪ್ಪನವರ ನೆರಳಲ್ಲಿ ಉಳಿದಿರಿ. ತಮ್ಮಲ್ಲಿನ ಜನ್ಮಜಾತವಾದ ಪ್ರತಿಭಾ ಸಂಪದ 8ನೇ ವಯಸ್ಸಿನಲ್ಲೇ ಗೆದರತೊಡಗಿದ್ದನ್ನ ಗಮನಿಸಿದ ಸಂಗೀತ ಪೋಷಕರಾದ ತಮ್ಮ ಕುಟುಂಬದವರು ಅಂದಿನ ಬೆಂಗಳೂರು ವೇಣು ವಿದ್ವಾನ್ ಶ್ರೀ ನರಸಿಂಗರಾಯರ ಬಳಿ ಸಂಗೀತ ಪಾಠ ಆರಂಭಕ್ಕೆ ಅನುವು ಮಾಡಿಕೊಟ್ಟರು. ಆ ಗುರುಗಳಿಗೆ ತಾವು ತಕ್ಕ ಶಿಷ್ಯನೆನಿಸಿ ಅವರಿಂದ ಅನುಕ್ರಮವಾಗಿ ವೇಣು ವಾದನದ ವಿಶಿಷ್ಟ ಶೈಲಿಯನ್ನು ಅನುಸರಿಸಿದಿರಿ. ಅಂದಿನ ತಮ್ಮ ಅವಿಚ್ಛಿನ್ನ ಶ್ರದ್ಧಾಸಕ್ತಿ ಏಕಾಗ್ರತೆಗಳೇ ಇಂದು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಕೀರ್ತಿ ಇಮ್ಮಡಿಸಲು ನಾಂದಿಯಾಯಿತು. ಅವಿಚ್ಛಿನ್ನ ಸಂಗೀತ ಉಪಾಸಕರೇ, ತಮ್ಮ ವಿದ್ಯಾರ್ಥಿನಿಯಲ್ಲಿ ತಾವು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಉನ್ನತ ವ್ಯಾಸಂಗಕ್ಕೋಸ್ಕರ ಮದ್ರಾಸಿನ ಟ್ರಯಂ ಕಾಲೇಜಿಗೆ 1939-40ರಲ್ಲಿ ಸೇರಿ ಇನ್ಸ್ಟ್ರುಮೆಂಟಲ್ ಪ್ರಾಕ್ಟಿಕಲ್ ವೋಕಲ್ ಥಿಯರಿ ಅಡ್ವಾನ್ಸ್ ವಾದನದಲ್ಲಿ ಇಷ್ಟೆಲ್ಲ ವಿದ್ವತ್ತನ್ನು ಸಂಪಾದಿಸಿದರು. ಇನ್ನೂ ಕಲಿಯಬೇಕೆಂಬ ತಮ್ಮ ಅಗತ್ಯ ಉತ್ಸಾಹ ಬೆಂಗಳೂರಿನ ಕರ್ನಾಟಕ ಕಲಾಶಾಲೆಯ ಮೇಧಾವಿ ವಿದ್ವಾನ್ ಶ್ರೀ ಟಿ ಸುಬ್ಬರಾಮಯ್ಯನವರನ್ನು ತಾವು ಸಂಗೀತ ಅಭ್ಯಾಸ ಮುಂದುವರಿಸಲು ಅಡಿಗಲಾಯಿತು. ಅನುಪಮ ಶೈಲಿಯ ಮುರಳಿ ವಾದಕರೇ, ತಮ್ಮಲ್ಲಿನ ಈ ವಿದ್ವತ್ಪೂರ್ಣ ಸಂಗೀತ ಪಾಂಡಿತ್ಯ ಹಿಮಾಲಯದ ಶೈಲಿ ಉನ್ಮೀಲಗೊಳ್ಳುತ್ತಾ ಇಡೀ ಭಾರತ ಖಂಡದಲ್ಲಿ ಅಷ್ಟೇ ಅಲ್ಲ ಅನೇಕ ದೇಶಗಳಲ್ಲೂ ತಮ್ಮಿಂದ ಮುರಳೀರವ ಧರಿಸುವಂತೆ ಮಾಡಿ ತಮಗೆ ತನ್ಮೂಲಕ ನಮ್ಮ ದೇಶಕ್ಕೆ ಸಂಭ್ರಮದ ಕೀರ್ತಿಯನ್ನು ತಂದುಕೊಟ್ಟಿತು. ಶ್ರೀಲಂಕಾ, ರಷ್ಯಾ, ಜೊಕೋಸ್ಲೋವಾಕಿಯಾ, ಪೋಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಇತ್ಯಾದಿ ಹಲವು ರಾಷ್ಟ್ರಗಳಲ್ಲಿ ಭಾರತ ಸರ್ಕಾರ ಏರ್ಪಡಿಸಿದ ಸಂಗೀತ ನಿಯೋಗದ ಸದಸ್ಯರಾಗಿ ಪಾಲ್ಗೊಂಡು ತಮ್ಮ ಅಮೋಘ ಪಾಂಡಿತ್ಯ ಅವರೇ ಜಗದ್ವಿಖ್ಯಾತ ಸಂಗೀತ ರತ್ನಾಕರ ಪಾರಂಗದ ಪಿಟೀಲು ವಿದ್ವಾನ್ ಶ್ರೀ ಚೌಡಯ್ಯನವರ ಪರಿಚಯದೊಂದಿಗೆ ಅವರು ಸ್ಥಾಪಿಸಿದ ಬೆಂಗಳೂರಿನ ಶ್ರೀ ಅಯ್ಯನಾರ್ ಕಲಾಶಾಲೆಯ ಅಧ್ಯಾಪಕರಾಗಿ 12 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಕೊಳಲು ವಾದನ ಕಲಿಸಿ ಅವರು ತಾವು ತುಳಿದ ಜಾಡನ್ನು ಹಿಡಿದು ಬಾನುಲಿ ಹಾಗೂ ದೂರದರ್ಶನದಲ್ಲಿ ಕಾರ್ಯಕ್ರಮವಾದ ಸೇವೆಯನ್ನು ಗುರುತಿಸಿದ ಸಂಗೀತ ಕ್ಷೇತ್ರಕ್ಕೆ ನಿಸ್ವಾರ್ಥದಿಂದ ಗೈದ ತಮ್ಮ ಅಸದಳ ಸೇವಾ ಕೈಂಕರ್ಯವನ್ನು ಗುರುತಿಸಿ ಮನ್ನಿಸುವ ಅತ್ಯಮೂಲ್ಯ ಅವಕಾಶಕ್ಕೆ ಆನಂದಪಟ್ಟು ಈ ಒಂದು ಶ್ರೀ ಎಂ.ಆರ್. ದೊರೆಸ್ವಾಮಿ ಎಂಬ ನಾಮಾಂಕಿತದ ತಮಗೆ ವೇದಸಾರ ಮುರಳಿ ಪ್ರಾಜ್ಞಾ ಎಂಬ ಗುರುತನ್ನ ಹುಲ್ಮನದಲ್ಲಿ ಪ್ರದಾನ ಮಾಡಿ ತಾವು ತಮ್ಮ ಸಕುಟುಂಬ ಪರಿವಾರದೊಂದಿಗೆ ಇನ್ನು ಅನೇಕ ವರ್ಷಗಳ ಕಾಲ ತಮ್ಮಿಂದ ಸಂಗೀತ ಸರಸ್ವತಿಯ ಉಪಾಸನೆ ಮುಂದುವರಿಯಲೆಂದು ತಮ್ಮ ಅನಂತ ಅಭೀಷ್ಟಗಳು ನೆರವೇರಲೆಂದು ತಮಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಶ್ರೀಮದ್ ಭಗವಂತನು ಯಥೇಚ್ಛವಾಗಿ ದಯಪಾಲಿಸಲೆಂದು ಅಡಿಗಳಿಗೆ ಆಶಿಸಿ ಹಾರೈಸಿ ಪ್ರಾರ್ಥಿಸುತ್ತಾ ಪರಪುಷ್ಪಗಳೊಂದಿಗೆ 10,000 ರೂಪಾಯಿಗಳ ನಗದು ಕಾಣಿಕೆಯನ್ನು ಸಹ ಅಮಿತಾನಂತ ಗೌರವಗಳೊಂದಿಗೆ ಶ್ರೀ ಕೆ. ಮಾಧವಾಚಾರ್ಯ ಹಾಗೂ ಶ್ರೀಮತಿ ಮಾಲತಿ ಈ ದಂಪತಿಗಳ ನೇತೃತ್ವದಲ್ಲಿ ಸಂಸ್ಥಾಪನೆಗೊಂಡು ಸಂಚಾಲನೆಯಲ್ಲಿರುವ ಈ ಬೆಂಗಳೂರು ಕನಕಗಿರಿ ಲಲಿತಾ ಕಲಾ ಸಂಸ್ಥೆಯು ಅತ್ಯಂತ ಧನ್ಯತೆಯಿಂದ ತಮಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತದೆ. ಬೌದ್ಧಾನ ಸಂವತ್ಸರ ಚೈತ್ರ ಶುದ್ಧ ಅಷ್ಟಮಿ ತಾರೀಕು
ಶನಿವಾರ ತಾರೀಕು 4/4/1998 ಮಾಧವಾಚಾರ್ ಅಧ್ಯಕ್ಷರವರು, ಮಾರುತಿ ಮಾಧವಾಚಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ಕನಕಗಿರಿ ಲಲಿತಾ ಕಲಾ ಸಂಘ ಬೆಂಗಳೂರು ಇವರು ಈ ಒಂದು ಸನ್ಮಾನ ಪತ್ರವನ್ನು ಸಹ ಶ್ರೀಯುತರ ಪರದಲಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಗಣೇಶ್ ಸ್ವಾಮಿಗಳ ಎಲ್ಲ ಔನ್ನತ್ಯಕ್ಕೆ, ಪ್ರತಿಯೊಬ್ಬರ ಒಂದು ಔನ್ನತ್ಯಕ್ಕೆ ಮಹಿಳಾ ಮನೆಗಳ ಧರ್ಮಪತ್ರಿಯವರ ಅಮೋಘವಾದ ತೆರೆಮರೆಯ ಕಾಯಿಯಂತೆ ಸೇವೆ ಸಲ್ಲಿಸ್ತಾ ಇರುತ್ತೆ. ಅಂತೆಯೇ ಶ್ರೀಮಾನ್ ಗಣೇಶ್ ಸ್ವಾಮಿಗಳ ಧರ್ಮಪತ್ನಿ ಶ್ರೀಮತಿ ಕೌಸಲ್ಯರವರು ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಾರೆ. ಇವರು ಸಂಗೀತದ ಅಪಾರ ಅಭಿಮಾನಿಗಳು ಆಗಿದ್ದುಕೊಂಡು ತನ್ನ ಪತಿ ದೊರೆಸ್ವಾಮಿ ಸಂಸಾರ ನಡೆಸುತ್ತಿದ್ದಾರೆ. ಇವರಿಗೂ ಸಹ ನಾವು ಈ ನಾವು ನಮ್ಮೆಲ್ಲರ ಪರವಾಗಿ ಮಂಗಲ ಆಶಯವನ್ನ ಆಶಿಸೋಣ. ಇಂದಿರಾಬಾಯಿ ಅವರಿಂದ ಮತ್ತೊಬ್ಬ ಮಹಾಮಾತೆಯ ಶಿರಕ್ಕೆ ಈ ಪುಷ್ಪಮಾಲಿಕೆಯನ್ನ ಸಮರ್ಪಣೆಯಾಯಿತು. ಅಂತೆಯೇ ಅವರಿಗೆ ಫಲ ಪುಷ್ಪಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಸಮಾರಂಭದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರ್ತಕ್ಕಂತಹ ಸುಬ್ಬರಾಯರು ಅವರು ಸಹ ಸಂಗೀತಕ್ಕಾಗಿ ಅಹರ್ನಿಶೆ ದುಡಿದಂತಹ ಮಹಾಚರ್ಯ. ಅವರು ಶ್ರೀಧರಿಗೆ ಸನ್ಮಾನವನ್ನ ಮಾಲಾರ್ಪಣೆಯೊಂದಿಗೆ ಮಾಡ್ತಾ ಇದ್ದಾರೆ. ಅಲ್ಲದೆ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತಹ ಶ್ರೀಧರು ಸಹ ಸನ್ಮಾನನಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಇಂದಿರಾನಗರದ ಶ್ರೀರಂಗ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ದಂಪತಿಗಳು ಸ್ವಲ್ಪ ಹಿಂದೆ ಬನ್ನಿ, ನೀವು ದಯಮಾಡಿ ಕ್ಷೇತ್ರಬೇಕು. ಆ ಒಂದು ಕ್ಷೇತ್ರದ ವಿದ್ಯಾರ್ಥಿಗಳು ಶ್ರೀಧರಿಗೆ ಮಾಲೆಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡ್ತಾ ಇದ್ದಾರೆ. ಅಪಾರ ಶಿಷ್ಯಕೋಟಿಯನ್ನ ಹೊಂದಿರತಕ್ಕಂತಹ ಸನ್ಮಾನ್ಯ ದೊರೆಸ್ವಾಮಿಗಳು ಈ ಒಂದು ಎಲ್ಲ ಮಾಲಾರ್ಪಣೆ ಹಾಗೂ ಕಾಣಿಕೆಗಳಿಗೆ ಹಾಜರಾಗಿದ್ದಾರೆ. ಅವರಿಗೆ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳು ಅಭಿಮಾನ ಪೂರ್ವವನ್ನ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ಶ್ರೀಯುತ ಶ್ರೀನಿವಾಸಯ್ಯ ಇವರು ಪ್ರಕೃತಿಯ ಸೊಬಗಿನ ಶೈಲ್ಯವನ್ನ ಸಮರ್ಪಣೆ ಮಾಡಿ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ಸ್ಥಳೀಯವಾಗಿ ಅಪಾರ ಶಿಷ್ಯಕೋಟಿ, ಅನಂತ ಅಭಿಮಾನಿ ವಿರುದ್ಧವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡುತ್ತಾರೆ. ಹಿರಿಯ ಪಿಟೀಲು ವಿದ್ವಾಂಸರಾದ ಚಂದ್ರಶೇಖರ್ ಅವರು ಸಹ ಅಭಿಮಾನದಿಂದ ಶ್ರೀಯುತರಿಗೆ ಮಾಲೆಯನ್ನ, ಗಂಧದ ಮಾಲೆಯನ್ನ ಅರ್ಪಿಸ್ತಾ ಇದ್ದಾರೆ. ವೇದ ಸಾರ ನಮ್ಮೆಲ್ಲರಿಗೆ ಉಣಬಡಿಸಬೇಕಾಗಿ ಅವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಇಲ್ಲೇ ಕೊಡಿ ಬೇಕಾದ್ರೆ ಸ್ಪೀಕರ್. ಅಲ್ಲ ಮೈಕ್ ಇಲ್ಲೇ ಇಡಿ, ಬರಾಗಿಲ್ಲ ಸರ್, ಮೈಕ್ ಇಲ್ಲೇ ಇಡಿಸ್ಲಾಗಿ ಮಾಡಿ ತಾವೇ ಸ್ವತಃ ಅದನ್ನು ಅನುಭವಿಸುತ್ತಾ ಸರ್ವದಾ ಸಂತೋಷವನ್ನು ಅನುಭವಿಸುತ್ತಿರಲಿ ಎಂದು ನಾನು ದೇವರನ್ನು ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಯುತರಿಗೆ ಧನ್ಯವಾದಗಳು. ಸನ್ಮಾನ್ಯ ದೊರೆಸ್ವಾಮಿಗಳು ತಮ್ಮ ಆಶೀರ್ವಾದವನ್ನ, ಶಲ್ಯವನ್ನ ಅರ್ಪಿಸುವುದರ ಮುಖಾಂತರ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಗುರುಗಳ ಜಾಡಿನಲ್ಲೇ ನಡೆದು ಇಡೀ ವಿಶ್ವದಾದ್ಯಂತ ತಮ್ಮ ಮುರುಳಿಯವರ ಮಾರ್ಗದರ್ಶನದಲ್ಲಿ ತಮಗೆ ಆಯುರಾರೋಗ್ಯ ವೃದ್ಧಿಸಲಿ ಎಂಬಂತಹ ಮಂಗಲಕರ ಆಶೀರ್ವಾದವನ್ನ ನೀಡಿದ್ದಾರೆ. ಅಲ್ಲದೆ ಹಿರಿಯ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ಭಾರತೀಯ ಸಂಗೀತವು ಸಂಪದ್ಭರಿತಗೊಳ್ಳಲು ತಮ್ಮ ಅಳಿಲು ಸೇವೆಯನ್ನು ಸಹ ಸಲ್ಲಿಸಿ ತಮ್ಮ ಗುರುಗಳಿಂದಲೇ ಈ ಒಂದು ಮುಸ್ಸಂಜೆಯ ಮನೋಹರ ಚೈತ್ರ ಶುದ್ಧ ಅಷ್ಟಮಿಯ ಸಂಜೆಯ ಸಮಾರಂಭದಲ್ಲಿ ಗುರುಗಳಿಂದ ಅನಂತ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇಂತಹ ಒಂದು ಸುವರ್ಣದಲ್ಲಿ ಉಳಿಸಿಕೊಳ್ಳುವ ರೀತಿಯಲ್ಲಿ ಛಾಯಾಚಿತ್ರದ ಮೂಲಕವೂ ಕೂಡ ಉಳಿಸಿಕೊಳ್ಳಬೇಕು.
ಗುರುಗಳ ಆರಾಧನೆಯನ್ನ ಮಾಡಬೇಕು ಅನ್ನತಕ್ಕಂಥ ಅಭಿಪ್ಸೆಯಿಂದ ಶಿಷ್ಯರು ಈ ರೀತಿಯಲ್ಲಿ ನಮ್ಮ ಛಾಯಾಚಿತ್ರವನ್ನು ಪಡಿತಾ ಇದ್ದಾರೆ. ದಯಮಾಡಿ ಎಲ್ಲ ಸಡಗರ ಸಂಭ್ರಮ ಇದೆಲ್ಲ ನೋಡಿದ್ರೆ ನನಗೆ ಏನಪ್ಪ ಮಾತಾಡೋದು ಬಾಯ ಬಿಡ್ತಾ ಇದೆ. ಅಷ್ಟು ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಸುಮಾರು 1 ತಿಂಗಳು 2 ತಿಂಗಳು ಹಿಂದೆ ಬಂದರು. ನಾನು ಕೇಳ್ಕೊಂಡ್ರು ಈ ಥರ ಮಾಡಬೇಕು ಅಂತಿದ್ದು ಗೌರವ ತಾವು ಕೈ ಒಪ್ಕೋಬೇಕು ಅಂತ. ನಾನು ಏನೋ ಬೇಕಾಷ್ಟು ಆಗಿದೆ ಬೇಡಿ, ನನ್ನ ಕಾಲು ಒಟ್ಟು ಸರಿಯಾಗಿಲ್ಲ, ನಡೆಯೋಕ್ಕೆ ಹೋದರೆ ಇನ್ನೆಲ್ಲ ಸಹಾಯ ಬೇಕಾಗುತ್ತೆ. ಹೀಗಾಗಿ ನೀವು ಯಾಕೆ ಶ್ರಮ ತಗೊಳ್ತೀರಿ ಅಂತೆ. ಮಾಲ್ತೀವರೆಲ್ಲ ಕೇಳಲಿಲ್ಲ. ಇಲ್ಲ ನಮ್ಮ ಸಂಘದವರು ನಾವು ಒಂದು ಏರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಿಮ್ಮನ್ನೇ ಈ ವರ್ಷ ಕರಿಬೇಕು ಅಂತ. ಇದು 3ನೇ ವರ್ಷ, ನೀವು ದಯವಿಟ್ಟು ಒಪ್ಕೊಳ್ಳೇಬೇಕು ಅಂತೇಳಿ ಬರುವಂಥ ನಾನು ಸರಿ ಇದನ್ನು ದೈವ ಪ್ರೇರಣೆ ಅಂತ ಕಾಣುತ್ತೆ. ನಾನು ಬಂದಿದ್ದೀನಿ. ಅಷ್ಟು ಆರೋಗ್ಯ ಅಷ್ಟು ಚೆನ್ನಾಗಿದೆ ಇದ್ದರೂ ನಾನು ಬಂದೆ. ಆದರೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಜಗತ್ತು ಕ್ಷಮಿಸಬೇಕು. ನಿಂತ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ. ನಾನು ಈ ದಿನ ಕೆಲವರು ನೆನೆಸ್ಕೋಬೇಕಾಗ್ತದೆ. ನನ್ನ ಹೆತ್ತ ತಾಯಿನ ಭಾಳ ನಮ್ಮತೆಯಿಂದ ಅವ್ರು ನಮಸ್ಕಾರ ಮಾಡ್ತೀವಿ. ಭಾಳ ತರಳತೆಯವರು ಸನ್ಯಾಸಿಯಾಗಿಯೇ ಹೋಗ್ಬಿಟ್ಟು ಅಂತ ಕಾಣ್ತೀವಿ. ಅಂಥ ಒಳ್ಳೆ ಸ್ವಭಾವ. ನಮ್ಮ ಗುರುಗಳು ನಾಲ್ವಡಿ ಕೃಷ್ಣರಾಜನ ಕಾಲದಲ್ಲಿ ಅವರ ಅರಮನೆಗೆ ಹೋಗಿ ನುಡಿಸಿ ಬೇಕಾದಷ್ಟು ಅಲ್ಲಿಂದ ಎಲ್ಲ ಗೌರವ ಎಲ್ಲ ಪಟ್ಟು ಬಂದವರು. ಅಂಥ ಆಕೃತಿನೇನ ನೋಡಿಲ್ಲ, ಅಂಥ ಪರ್ಸನಾಲಿಟಿ, ಅಂಥ ಬಿಡುಪು ಆ ಥರ ಏನಿಲ್ಲ ಅಂದರೆ ಎಲ್ಲ ಇತ್ತು ಅಂತ ಹೇಳಿ ಬಂದೆ. ಅದಕ್ಕೆ ಆಯ್ತು ಭಾಳ ಕೊಡಲಿಲ್ಲ ನೀವು. ಒಂದು ಬರಹ ತೊಗೊಳ್ತೀರೋ, ಅದು ಮಾತು ತೊಗೊಳ್ತೀರಾ, ಎಂಥ ಒಳ್ಳೆ ಒಂದು ಕೆಟ್ಟ ಮಾತೇ ಅವರು ಜನ್ಮದಲ್ಲಿ ಬಂದಿಲ್ಲ. ಅಂಥ ಒಳ್ಳೆಯವರು, ಅಂಥ ಗುರುಗಳು ನಿಜವಾದ ಪಡೆದು ಎಂಥ ಭಾಗ್ಯವಂತ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ. ನಿನ್ನೆ ಹೇಳಿದ ಸುಬ್ರಾಯನಿಗೆ ಅವ್ರು ಮಾಡಿರ್ತಕ್ಕಂಥ 5 ಸ್ವರಸ್ಥಿತಿಗಳು ಪಂಚರತ್ನಗಳಾಗಿದ್ದಾರೆ. ಸರಿಯಾಗಿ ವಿದ್ವಾಂಸರು ಅದನ್ನು ಆಳವಾಗಿ ನೋಡಿಬಿಟ್ರೆ ಎಂಥ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಎಂಥ ಒಂದು ಆಳವಾದಂಥ ಸಂಗೀತದಲ್ಲಿ ಒಂದು ಅನುಭವ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅಂಥ ಚೆನ್ನಾಗಿದೆ. ಆಮೇಲೆ ನೆನೆಸ್ಕೋಬೇಕಾಗಿರೋದು ನಾನು ಚೌಡೇನವರು, ಸಂಗೀತ ಚೌಡೇನವರು ನಮಸ್ಕಾರ ಮಾಡಬೇಕಿದ್ರು. ಅವರು ಎಂಥ ಸರಳತೆ ಅವರು ಅಷ್ಟು ಇದ್ದಂತಿದ್ರು. ನಾನು ಪಾಠ ಮಾಡ್ತಾ ಇದ್ದೆ, ನನ್ನ ತರಗತಿಗೆ ಬಂದು ಕೂತ್ಕೊಂಡು ಕೇಳಿ ಸಂತೋಷಪಟ್ಟು ನಾನು ಶಿಷ್ಯರ ಹತ್ರ ಎಲ್ಲ ಎಂಥ ಗುರುಗಳು ಪಡೆದಿದ್ದೀರಪ್ಪ ನೀವು, ಎಂಥ ಚೆನ್ನಾಗಿ ಪಾಠ ಹೇಳ್ತಾರೆ, ಯಾರು ಹೇಳ್ತಾರೆ ಎಷ್ಟು ದೊಡ್ಡ ವಿದ್ವಾಂಸರು. ಅವ್ರ ಕಚೇರಿಗೆ ನಾನು ಕರ್ಕೊಂಡವರು ವೀರಭದ್ರಯ್ಯನವರ ತಂದೆಯವರು ಅರುಣಾಚಲದವರು ಅವ್ರು ನುಡಿಸ್ತಾ ಇದ್ರು. ನೀವು ಬಂದಿಲ್ಲ, ನಾನು ಕರ್ಕೊಂಡವ್ರು ಕಚೇರಿಗೆ ಅವ್ರು ನುಡಿಸಿದ್ದಾರೆ. ಯಾರು ಜೊತೆಯಲ್ಲಿ ಕರ್ಕೊಂಡ್ರೆ ಅಂಥ ದೊಡ್ಡ ವಿದ್ವಾಂಸರು. ಕಲಾಶಾಲೆಯಲ್ಲಿ 2 ಸಲ ಪ್ರೋಗ್ರಾಮ್ ಆಯಿತು. ನಾನೇ ಬಾರಿಸ್ತೀನಿ ನಿಮಗೆ ಅಂತ. ನಾನು ಬೇಡ ಸಾರ್ ಅವ್ರು ಇದ್ದಾನೆ ಅಂತಂದರೆ, ಯಾಕೆ ನಾನು ಜ್ಞಾನಸ್ಥ ಅಲ್ಲ, ನಾನು ನುಡಿಸ್ಬಾರ್ದ ಅಂತ ಅವರೇ ನನ್ನ ಪಕ್ವಾದ ನುಡಿಸಿದ್ದಾರೆ. ಎಷ್ಟು ದೊಡ್ಡ ಮನಸ್ಸು ಅವರಿಗೆ ಹೇಳ್ತೀನಿ, ಆಶ್ಚರ್ಯ ಆಗುತ್ತೆ. ಹೀಗೆ ಅವ್ರು ನೆನೆಸ್ಕೊಳ್ಬೇಕಾಗುತ್ತೆ. ಆಮೇಲೆ ದೊರಸ್ವಾಮಿಗಾರ, ಡಾಕ್ಟರ್ ದೊರಸ್ವಾಮಿಗಾರ ಪಾಪ ನನ್ನೊಂದು ಸಲ ಸಿಕ್ಕಿ, ಏನು ಎಂಥ ಚೆನ್ನಾಗಿ ಬರೀತೀರಿ. ನನ್ನ ಅವ್ರ ಸರ್ಟಿಫಿಕೇಟ್ ಮಗನ ಪಾಠ ಹೇಳಿದ್ದೆ, ಅವ್ರ ಕಜಿನ್ ಬರ್ದರಿಗೆ ಪಾಠ ಹೇಳಿದ್ದೆ. ಅವರೆಲ್ಲ ನೋಡಿ ಪುಸ್ತಕ ಎಲ್ಲ ನೋಡಿ ಎಂಥ ಚೆನ್ನಾಗಿ ಬರೀತೀರಪ್ಪ ನೀವು, ಎಷ್ಟು ನಿಮಗೆ ಶ್ರಮ ಆಗುತ್ತೆ. ನೀವು ಸ್ವರ, ಸಾಹಿತ್ಯ, ಸರಗಡೆ ತಾಳ ಬರೀತೀರಿ, ಅನುಸ್ವರಗಳು ಬರೀತೀರಿ, ಗಮಕಗಳೆಲ್ಲ ನೀವು ಮಾಡ್ತೀರಿ. ಎಷ್ಟು ಕಷ್ಟ ಆಗುತ್ತೆ. ಪರವಾಗಿಲ್ಲ ಸರ್, ಆದರೂ ನಾನು ಅದನ್ನ ಹೇಳ್ಕೊಟ್ರೆ ಇನ್ನೊಂದು ದಿವಸಕ್ಕೆ ನೋಡ್ಸೋ ಸುಲಭ ಆಗುತ್ತೆ ಅಂತ ನಾನು ಅವ್ರ ಹತ್ರ ಹೇಳಿದೆ. ಭಾಳ ಕಷ್ಟ ನಿಮ್ಮ ಥರ ಪಾಠ ಹೇಳೋದು, ನಾನು ನೋಡಿ ಅಪರೂಪವಾದ ವ್ಯಕ್ತಿ ನೀವು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕಳಿಸೋದು. ಅಕಾಡೆಮಿನವರು ಸಂಗೀತದ ಅಂತ ಸಂಗೀತ ಯಾವ ಸರ್ಟಿಫಿಕೇಟ್ ಒಂದೆಲ್ಲ ಕೇಳಿದ್ರು. ನನಗೆ ಆರೋಗ್ಯ ಕೊಡಬೇಕಾದ್ರೆ ನನ್ನ ಶಿಷ್ಯ ಶ್ರೀನಿವಾಸ ಮೂರ್ತಿ ಅಸೋಸಿಯೇಟಿಗೆ ಹೋಗಿದ್ರೆ ನಾನೇನು ಕೊಡಲಪ್ಪ ನೋಡಿ, ಅವ್ರ ಕಚೇರಿ ಮಾಡೋದು ಬರುತ್ತೆ, ಪಾಠ ಹೇಳೋದು 2 ಬರುತ್ತೆ. ಒಂದಿದ್ರೆ ಒಂದಿರೋಲ್ಲ ಸಾಧಾರಣವಾಗಿ, 2 ಅವರಲ್ಲಿ ಇದೆಯಲ್ಲ. ನಾನು ಏನು ಹೇಳಿ ಅಂತೇಳಿ ಪಾಪ ಒಂದು ಸರ್ಟಿಫಿಕೇಟ್ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ. 3ನೇ ತಾರೀಕು ನೆನೆಸ್ಕೋಬೇಕಾಗಿದ್ದು ಮಹಾಲಿಂಗಂ ಯಾರನ್ನ ಹೇಳೋದಕ್ಕೆ ಬಂದರೆ ಜಗತ್ ಪ್ರಸಿದ್ಧಿ. ಯಾಕೆ ನೆನ್ಸ್ಕೊಳ್ತಾ ಇದ್ದೀನಿ ಅಂದರೆ ಪಾಪ ಅಷ್ಟು ದೊಡ್ಡ ಮನುಷ್ಯ. ಅವ್ರನ್ನ ಶಿಷ್ಯರನ್ನ ಹೋಗಿ ಅವ್ರು ಮಾತಾಡ್ಕೊಂಡು ಬರ್ಬೋದಿದ್ದು ಕೆ ವಿ ವಿಶ್ವದಲ್ಲಿ. ತ್ಯಾಗರಾಯ ನಗರದಲ್ಲಿ ಶಿಷ್ಯ ರಾಮಚಂದ್ರ ಇದ್ದಾಗ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೆಯೋರು. ಆಗ ನನ್ನ ಪಾಠಕ್ರಮ ಎಲ್ಲ ನೋಡಿ ಸಾಂಪ್ರದಾಯವಾಗಿ ಹೇಳ್ತಾರೆ, ನಿಮ್ಮ ಗುರುಗಳು ನಂದು ಫಿಗರಿಗ್ಸ್ ನೋಡಿ ಕಲಿಬೇಕಾಗತ್ತೆ, ಈ ಸಂಪ್ರದಾಯ ನನ್ನಲ್ಲಿಲ್ಲ, ಯಾರು ಕಲಿಬೇಕಾದ್ರೆ ಅವ್ರ ಹತ್ರನೇ ಹೋಗಿ ಅಂಥೇಳಿ ಪಾಪ ಹೇಳ್ತಾ ಇದ್ರು. ನಿರಂಜನ್ ಅಂತ ಶಿಷ್ಯ ಒಬ್ಬ ಕವಲಾಗ ನುಡಿದಾಗ ಆ ನಟರಾಜನ ಹೇಳಿ ಕಳಿಸಿ ಯಾರ ಹತ್ರ ಪಾಠ ಆಗಿದೆ ಅಂತ ಹೇಳಿ ಕಳಿಸುತ್ತೆ. ಹಾಗೆ ಮಾತ್ರ ಸ್ವಾಮಿ ಹತ್ರ ಅಂದರೆ ಅವರ ಹತ್ರನೇ ಪಾಠ ಮುಂದುವರೆದ ಹೇಳಿ ಹೋಗಪ್ಪ ಅಂತ ಹೇಳಿ ಕಳಿಸಿದ್ರು.
ಅವ್ರ ತಾಯಿ ಇದೆಲ್ಲ ಕೇಳಿ ನನ್ನ ಹತ್ರ ಹೇಳಿದ್ರು. ನನಗೆ ಎಷ್ಟು ಸಂತೋಷ ಆಯಿತು, ಮಹಾರಿಗೆ ಎಷ್ಟು ದೊಡ್ಡ ಉದ್ದತ್ತು, ಎಂಥ ಒಳ್ಳೆ ಮಾತಾಡ್ತಾರೆ ನನ್ನ ವಿಚಾರದಲ್ಲಿ. ಅನ್ಇನ್ವೈಟೆಡ್ ಆಗಿ ನಾನು ಒಂದು ಕಡೆ ನುಡಿಸ್ತಿದ್ದ ಪಾಪ ನನ್ನ ಹತ್ರ ನನ್ನ ಕಚೇರಿ ಕೇಳಿ 1 ಗಂಟೆ ಹೊತ್ತು ಪಾಪ ಭಾಳ ಸಂತೋಷಪಟ್ಟು 2ನೇ ದಿವಸ ಯಾರು ಹೋದಾಗೆಲ್ಲ ಎಷ್ಟು ಚೆನ್ನಾಗಿ ನುಡ್ತಾರೆ ಅವರು, ಯಾವುದೇ ಕರ್ನಾಟಕದವ್ರು ಅವ್ರನ್ನ ರೆಕಗ್ನೈಸ್ ಮಾಡಲಿಲ್ವಾ ಅಂತ ಒಂದು ಮಾತು ಕೇಳಿ ನೋಡಿ. ಅಷ್ಟು ದೊಡ್ಡ ಸಂಸ್ಥೆಗಳು ಇವನ್ನೆಲ್ಲ ನೆನೆಸ್ಕೋಬೇಕು. ಆಮೇಲೆ ನಾನು ಯಾಕೆ ಇದನ್ನು ದೊಡ್ಡ ಲಿಸ್ಟ್ ಇದೆ, ಇವೆಲ್ಲ ಬೇಸರವಾಗುತ್ತೋ ಏನೋ, ಯಾಕೆಂದರೆ ನನಗೆ ನನ್ನ ಶಿಷ್ಯರಿಂದ ಅವರಿಂದ ಏನೋ ಒಂದು ಅನುಭವ ಆಯ್ತಲ್ಲ, ಅದೆರಡು ಮಾತು ಹೇಳಬೇಕು ಅನ್ನೋ ಆಸೆ ಆಗ್ತಿದೆ. ಸಾಧಾರಣವಾಗಿದ್ದ ಗೌರವ ಅದೆಲ್ಲ ಮಾಡ್ತಾರೆ ಗುರುವಿಗೆ, ಶಿಷ್ಯರ ವಿಚಾರ ಒಬ್ಬರೂ ಮಾತಾಡೋದು, ಅದು ಯಾಕೋ ನನಗೆ ಗೊತ್ತು. ಏನು ಕೇಳಬೇಕಾದ್ರೆ ವಿದ್ವಾಂಸಿದ್ದಾರೆ ಯಾಕೆ ಅಂತಂದರೆ ಶಿಷ್ಯರಿಂದಾನು ಹೆಸರು ಬರುತ್ತೆ ಗುರುಗಳಿಗೆ ಅನ್ನೋದು ಜ್ಞಾಪಕ ಇಟ್ಕೊಂಡು. ರಾಮಕೃಷ್ಣ ಒಂದ್ಸಲ ಹೇಳ್ದ, ಏನಪ್ಪ ಇಂಥ ಚೆನ್ನಾಗಿ ನುಡಿಸ್ಬಿಟ್ಟಿಲ್ಲ ರಾಗ ಅಂದರೆ, ಸಾರ್ ಪಕ್ಕವಾದ್ಯ ನಾವೆಲ್ಲ ನುಡಿಸ್ತಾ ಇದ್ದೀವಿ, ಯಾರು ನಿಮ್ಮ ಸೆಂಟ್ರಲ್ ಫಿಗರ್ ನಮ್ಮನ್ನು ಹೊಗಳೋಲ್ಲ ಸರ್, ಈಗ ಒಬ್ಬರೇ ಇರ್ತಾರೆ. ಎಂಥ ಒಳ್ಳೆ ಸ್ವಲ್ಪ ಸೌರದ್ದು ಇದೆ, ಒಳ್ಳೆಯದಲ್ಲಿ ಒಳ್ಳೆಯದು ತಿಳಕ್ಕೆ ನಾವೇ ಗಂಟು ಕೊಡ್ಕೊಳ್ತೀವ. ಹಾಗಾಗಿದೆ ಪ್ರಪಂಚ ಶಿಷ್ಯರಾಗಿ ಶ್ರೀನಿವಾಸಮೂರ್ತಿ ಬಂದ. ನಾನು ಇದನ್ನು ತಗೋಬೇಕಾದ್ರೆ ಒಂದು ಮನಸ್ಸು ಮಾಡಿದ್ದೆ, ಏನಪ್ಪ ಅಂದರೆ ನನ್ನ ಗುರುಗಳಿಗೆ ಕಾಣಿಕೆ ಕೊಡೋಕ್ಕೆ 3 ಕಾಸು ಇರಲಿಲ್ಲ ಅಂತ ಬರ್ತಾರ ಇದ್ದಿದ್ದರಿಂದ ಯಾರೇ ಮೊದಲು ಬರಲಿ ಅವರಿಗೆ ನಾನು ಪ್ರಿಯ ಮುಫತ್ತಾಗಿ ಪಾಠ ಹೇಳಬೇಕು ಅಂತೇಳಿ ಹಾಗೆ ಹೇಳಿದೆ. ಅನಂತರ ಎಷ್ಟೋ ಜನ ಕೇಳಿದ್ದೀನಿ ಅರ್ಥಾಂತರ್ಗ ಬೇರೆ ವಿಚಾರ. ಮೊದಲನೇದಾಗಿ ಬರೋರಿಗೆ ಅವ್ರ ಕಾಣಿಕೆಯಾಗಿ ನಾನು ಆತರಿಗೆ ಪಾಠ ಹೇಳಿ ಶುರು ಮಾಡಿದೆ. ಅನಂತರ ಒಂದು ವರ್ಷಕ್ಕೆ ರಾಮಚಂದ್ರ ಅನ್ನೋನಾದ ಬಂದ. ಆ ರಾಮಚಂದ್ರ ನಂಗೆ ಈ ದೊಡ್ಡಾಮಿಗೆ ಡಾಕ್ಟರ್ ದೊಡ್ಡಾಮಿಗೆ ಅವರ ಕಜಿನ್ನು ಆತ ಬಂದ. ಅವರಿಬ್ಬರು 5-6 ವರ್ಷ ನಂತರ ಪ್ರಾಕ್ಟೀಸ್ ಮಾಡಿ ಬೇರೆ ಶ್ರೀನಿವಾಸ ಹೇಳಿದೆ, ದೊಡ್ಡಪ್ಪ ಒಬ್ಬರು ತಬ್ಬೂರು ಇರ್ತೀವಿ, ಒಬ್ಬರು ನನ್ನ ಜೊತೆ ನುಡ್ತಾ ಇದ್ದೀರಿ, ಸಾಕು ತಬ್ಬೂರು ಇರ್ತೀವಿ, ಬೇರೆ ಏರ್ಪಾಡು ಮಾಡ್ಕೊಳ್ತೀರಿ. ಶ್ರೀನಿವಾಸ ಸ್ವಲ್ಪ ಫೈನಾನ್ಷಿಯಲ್ ಕ್ರಂಚ್ ಇದ್ದಾಗ ನಾನು ಈಗ ಬೇರೆ ಪಾಠ ಹೇಳಿ ಯಾರಿಗಾರು ಈ ಕೈ ಸ್ವಲ್ಪ ಓಡೋದು ಅಭ್ಯಾಸ ಆಗುತ್ತೆ, ಹಳೆ ಪಾಠಗಳೆಲ್ಲ ಜ್ಞಾಪಕ ಬರುತ್ತೆ, ಈ ಪಾಠ ಹೇಳೋದು ಬಿಡಬೇಡ ಅಂತ ಹೇಳಿದಂತ ಒಂದಷ್ಟು ತಯಾರು ಮಾಡಬೇಕು, ಇಲ್ಲಿದ್ದ ಪ್ರಯೋಜನ ಆಗೋದು. ಆಮೇಲೆ ಆತ ಏನು ಮಾಡ್ದ, ಕೆಲವು ವರ್ಷಗಳು BN ಸುರೇಶ್ ನಮ್ಮ ಕಣ್ಮುಂದೆ ಇಲ್ಲ, ಮಹಾವಿದ್ವಾಂಸರಾಗಿದ್ದ, ಆತನ ಪಾಠ ಹೇಳಿ ಸತ್ಯನಾರಾಯಣ ಅಶೋಕ್ ನಾರಾಯಣ ಯಾವಾಗ ನಮಸ್ಕಾರ ಮಾಡೋ ಪಾಪ ಅಶೋಕ್ ನಾರಾಯಣ ಅವರಿಬ್ಬರಿಗೂ ಪಾಠ ಹೇಳ್ತಾರೆ. BN ಸುರೇಶ್ ಅವರು ನನಗೆ ಬಂದೂರು ಆಗಬೇಕು, ನಾನು ಶಿಷ್ಯನ ಆಗಬೇಕು. ಹೀಗಾಗಿ ಪಾಪ ಆತ ಚಿಕ್ಕ ವಯಸ್ಸಿನ ಕಣ್ಮೇಲೆ ಭಾಳ ರಜೆ ಆಗ್ತಿದ್ದೆ. ಹೀಗಾಗಿ ಆದರೆ ಇವರಿಬ್ಬರು ಪಾಠ ಮಾಡ್ತಿದ್ದೆ. ಹಾಗೆ ಶ್ರೀನಿವಾಸ ಮೂರ್ತಿ ಕಳಿಸ್ಬಿಟ್ಟೆ, ನೀರು ಬೇರೆ ನೋಡ್ಕೊಪ್ಪ ಹಾಗೆ. ಆಮೇಲೆ ಯಾರು ಬಂದರು ಅಂತಂದರೆ ರಾಮಚಂದ್ರ ರಾವ್ ಅಂತೇಳಿ ಈ ಸತ್ಯಕುಮಾರ್ ಅವ್ರ ತಂದೆ ಮಠ ನುಡ್ತಾನ. ಅವರ ತಂದೆ ಸುಮಾರು 20 ವರ್ಷ ನನಗೆ ತಬ್ಬೂರು ರುಚಿ ಆಗಿದ್ದಾರೆ ನೋಡಿ. ಆನೂರು ಹೇಳೋರು ತಬ್ಬೂರು ರುಚಿ ಮಾಡ್ಕೊಬಿಟ್ರೆ ರಾಮಚಂದ್ರ ರಾವ್ ಹತ್ರ ಮಂಗಳಾರವರು ಒಂದು ವ್ಯತ್ಯಾಸ ಮಾಡೋ ಹಾಗೆ ಇಲ್ಲ ಅಂತ ಶುದ್ಧ ಹಾಕೋದು ನೋಡಿ. ಇವರೆಲ್ಲ 65-67 ವರ್ಷದವರು, ಇವರೆಲ್ಲ ಕಮ್ಮಿ ಅಲ್ಲ ಪಾಪ, ಎಷ್ಟು ಅನುಭವಿಸ್ತೀವಿ ಇವರೆಲ್ಲ. ಅಂದರೆ ಒಳ್ಳೆ ತೆಗಿತಾ ಕೆಟ್ಟ ತೆಗಿತಾ ಇರೋದು ಎಲ್ಲ ಕೇಳಿದ್ದಾರೆ ಪಾಪ. ಆಮೇಲೆ BN ಸೋಮಶೇಖರ್ ಅಂತ ಪಾಠ ಬಂದ, ಇವತ್ತಿಗೂ ನುಡಿಸ್ತಾನೆ ಅಂತ. ಈ ಕಿರ್ಲೋತ್ಕಲ್ಲಿ ಸೀನಿಯರ್ ಇಂಜಿನಿಯರ್ ರಿಟೈರ್ಡ್ ಆಗಿದ್ದಾನಂತ. ಆತ ಕೃಷ್ಣಮೂರ್ತಿ ಅಂತೇಳಿ, ಕೃಷ್ಣಮೂರ್ತಿ ನಾನು ಮೋಕ್ಷದ ಕೃಷ್ಣಮೂರ್ತಿ ಇದೆ ನಾವು ಹುಡುಗ ಗೊತ್ತಾಗ. ಯಾಕೆಂದರೆ ಇವರೇ ಮೋಕ್ಷ ಕೃಷ್ಣಮೂರ್ತಿ ಅಂತ ಹೆಸರು ಇಟ್ಬಿಟ್ರು ನನ್ನ ಶಿಷ್ಯರು ಬೇರೆಯವರು. ಈ ಸಂಗೀತ ಮೋಕ್ಷಕ್ಕೆ ದಾರಿಯೇ ಅಂತ ಒಂದು ದಿವಸ ನಾನು ಕೇಳ್ಬಿಟ್ಟ. ಹಾಗೆಲ್ಲ ಉತ್ತರ ಕೊಟ್ಟಿದ್ದ ಇದ್ರು. ಅದಕ್ಕೋಸ್ಕರ ಮೋಕ್ಷದ ಕೃಷ್ಣಮೂರ್ತಿ ಇದ್ದೆ. ಆತ KEB-ನಲ್ಲಿ ರಿಟೈರ್ಡ್ ಆದರು. ಈ ಸೋಮಶೇಖರ್ ಬಂದಿದ್ದೇನೆ ಕಿರ್ಲೋತ್ಕರ್ ಸೀನಿಯರ್ ಇಂಜಿನಿಯರ್ ರಿಟೈರ್ಡ್ ಆದರು. ಆದರೆ ಇವರಿಬ್ಬರು ನುಡಿಸೋದು ಬಿಟ್ಟಿಲ್ಲ, ಕಚೇರಿಗಳು ಮಾಡ್ತಾರೆ, ಪಾಠ ಹೇಳ್ತಾರೆ. ನೋಡಿ ಅವ್ರು ಹೇಳ್ತಾರೆ, ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಮಾಡಿಬಿಟ್ಟಿಲ್ಲ. ನಾನೆಲ್ಲಪ್ಪ ಸಂಗೀತ ನಿಮ್ಮನ್ನು ಮಾಡಿದ್ದೆ ಹಾಗೆ ಅಂತ ಹೇಳ್ತಾ ಇದ್ದೀನಿ. ಅವ್ರ ಜೊತೆಯಲ್ಲಿ ಪ್ರಭಾಕರ್ ಅಂತ ನೋಡಿ, ಆತನಿಗೆ ಪಬ್ಲಿಕ್ಕಿನಲ್ಲಿ ಬರಲಿಲ್ಲ ಹೊರತು ನಿಜವಾಗ್ಲೂ ಆತ ಮುಂದೆ ಯಾರು ನಾವೆಲ್ಲ ತಲೆ ಬಗ್ಗಿಸ್ಬೇಕಾಗಿತ್ತ ಅಂಥ ಒಂದು ಮಾತನಾಡ ಆಯ್ತು. ಪ್ರಭಾಕರ್ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರಾಗಿ 1 ಗ್ರೇಡ್ ಕಮ್ಮಿ ಇತ್ತಷ್ಟೇ. ಆತ ಕಂಪಲ್ಸರಿ ರಿಟೈರ್ಮೆಂಟ್ ತೊಗೊಂಡು ಆತ ಬೇರೆ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಆತನಿಗೆ ಒಂದು ದಿವಸ ಪಲ್ಲವಿ ಹೇಳ್ಕೊಟ್ಟೆ, ಅನುಲೋಮ ವಿಲೋಮ ಮಾಡಿ ವಿಶ್ರಾಮ ಮಾಡೋದು. ಒಂದೇ ನಿಮಿಷದಲ್ಲಿ ನೋಡಿಸ್ಬಿಟ್ಟು ಅವ್ನು ಏನು ಹೇಳ್ತೀನಿ. ಹಿಂದೆ ಮುಂದೆ ನೋಡಿದೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, 2ನೇ ದಿವಸ ಪಾಠಕ್ಕೆ 3ನೇ ದಿವಸ ಬಂದಾಗ ಏನು ಮಾಡಿದ, ಬೇರೆ ಜಾತಿಗಳಲ್ಲಿ ಈ ಪದವಿ ಯಾರು ನುಡಿಸ್ಬೋದು ಲೆಕ್ಕಾಚಾರ ಮಾಡಿದ್ರು. ಆತ ME ಮಾಡಿದ್ದ, ರ್ಯಾಂಕ್ ಸ್ಟೂಡೆಂಟ್. ನನ್ನಲ್ಲಿ ಒಂದು ಅದೃಷ್ಟ, ನಾನು ಓದದೇ ಇದ್ರೂ
ಎಂತೆಂಥ ಇಂಜಿನಿಯರು ಡಾಕ್ಟ್ರೇಟ್ ತೊಗೊಂಡಿರೋರು MBBS ಮಾಡೋರು ಇವರೇ ಎಲ್ಲ ಬೇಕಾದಷ್ಟು ಜನ ಆಯಿತು. ಅದರಿಂದ ನನಗೆ ಸ್ವಲ್ಪ ಸಂಸ್ಕಾರ ಕಾಣುತ್ತೆ. ಆಮೇಲೆ ಯಾರಪ್ಪ, ಆಮೇಲೆ ಅಪ್ಪಣ್ಣ ಅಂತೇಳಿ ಒಬ್ಬ ಮಾತಾಡ, ಅವ್ರು ಯಾರೋ ಸೇರಿಸುತ್ತೆ ಕುಟುಂಬದವರು. ನೋಡಿ ಅಡ್ಡ ದಿಡ್ಡಿ ಕ್ಲಾರ್ನೆಟ್ ಬರ್ತಾನೆ, ಮೋಸ್ಟ್ಲಿ ಇಬ್ಬರಿಗೂ ಗೊತ್ತಿದ್ದು ನಮ್ಮ ವಿದ್ವಾಂಸರಿಗೆ. ಅವ್ರು ಹೇಳಿದ್ರು, ನಿಮ್ಗೇನಾದ್ರು ಸ್ವಲ್ಪ ಪ್ರಾರಂಭದಲ್ಲಿ ಶುರು ಮಾಡಿಬಿಡಿ ಅಂದರೆ. ಸ್ವಲ್ಪ ವಯಸ್ಸಾಗಿತ್ತು, ಆದರೆ ಪರವಾಗಿಲ್ಲ, ಶುದ್ಧವಾಗಿತ್ತು ನಾದ. ಇವರು ಅದನ್ನು ಶುರು ಮಾಡಿಬಿಟ್ಟೆ, ನಾನು ಈ ಮಾಡ್ತಾ ಒಂದು ಕರೆಕ್ಟಾಗಿ ಹೋಗ್ಬಿಡ್ತು. ಒಂದು 5-6 ವರ್ಷಕ್ಕೆ ಆತನಿಗೆ ಎಂಥ ಚೆನ್ನಾಗಿ ತಯಾರಾಗ್ಬಿಟ್ಟಾದರೆ 2-3 ಗಂಟೆ ಕಚೇರಿ ಮಾಡೋರು ತಯಾರು ಮಾಡಿದ್ರು ಒಂದಷ್ಟು ಕಚೇರಿ ಅಲ್ಲಿ ಇಲ್ಲಿ ಮಾಡಿದ್ರು. ಇವರು ನಮ್ಮ ಸುಬ್ಬರಾಯರು ಅದಕ್ಕೆ ಹಿಂದಿಯೇನೋ ಯಾರೋ ಒಬ್ಬರು ಕ್ಷೇತ್ರನಾಗಿದ್ದು ಮರ್ತೋಗಿದೆ ನನಗೆ. ಆಗ ಅವರಿಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ, ಚೌಡಾನ್ಯ ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ ಒಂದು ರಾಗ ತಗೊಂಡು ಹೇಗೆ ಶ್ರುತಿಭೇದ ಮಾಡೋದು ಎಲ್ಲ ಅನೇಕ ರಾಗ ತೋರಿಸ್ಬಿಟ್ಟಾರೆ ಅಂತ ಬುದ್ಧಿವಂತ. ನೋಡಿ ನಮ್ಮ ಮೇಟು ಬರೀ ಫಿಂಗರಿಂಗಲ್ಲೆಲ್ಲ ಅವ್ರು ಹೇಳಿದ್ದು ಒಂದು ಮಾತು ಬೇರೆಯವ್ರು ಹೇಳಿದ್ರು, ಇಲ್ಲಿರಬೇಕು ಸ್ವರಗಳು ಶುದ್ಧತೆ, ಇದರಲ್ಲಿ ಏನು ಬರ್ತದೆ ಪಾದ ಎಲ್ಲ ಇದ್ದಿರುತ್ತೆ ಎದುರಿಗೆ. ಪಾಪ ತನಗೆ ಕಣ್ಮುಂದೆ ಇಲ್ಲ, ಬಹಳ ಒಳ್ಳೆ ಹುಡುಗಿನ. ರಾಜಗೋಪಾಲಾಚಾರ್ ಅವರು ಬಹಳ ಬೇಕಾದವರು ನನಗೆ. ವಿಜಯಾಚಾರ್ಯ ಲೆಕ್ಚರರ್ ಆಗಿ, ಪ್ರಿನ್ಸಿಪಾಲರ್ ಆಗಿ ಮೈಸೂರು ಕಾಲೇಜಿನಲ್ಲಿ ಇದ್ದು ಡಾಕ್ಟ್ರೇಟ್ ತಗೊಂಡಿದ್ದರು. ಅವ್ರಿಗೂ 65-67 ವರ್ಷ ಆಗಿದೆ. ನೋಡಿ, ಎಲ್ಲ 60 ಮೇಲಿರೋರೆ ಇವರೆಲ್ಲರೂ ಬೇಕಪ್ಪ. ಆದರೆ ಎಷ್ಟು ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಅವರೆಲ್ಲ. ನಾನು ಏನು ಕೊಟ್ಟೆ ಅಂದರೆ 2-4 ವರ್ಷ ಏನಿಲ್ಲ ಅಂತ ಅಭಿಮಾನ ಇಟ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಜನ ಅಂತ. ಅವ್ರ ಮನೆಯವರು ಎಲ್ಲ ನನ್ನ ಕಂಡ್ರೆ ಭಾಳ ಪ್ರೀತಿಯನ್ನು ಆದರ್ಶದಿಂದ ನೋಡ್ತಾರೆ. ಅವ್ರಿಗೆಲ್ಲ ನಾನು ಏನು ಕೊಟ್ಟಿದ್ದಿಲ್ಲ. ದೀಕ್ಷಿತ್ ಅಂತೇಳಿ ಒಬ್ಬರು ಇಂಜಿನಿಯರು, ಅವ್ರ ಮನೇಲಿ ನೋಡಿ ಒಂದು ಜನರೇಷನ್ ಬಿದ್ದು ಇನ್ನೊಂದು ಜನರೇಷನ್ ಅವ್ರಿಗೆಲ್ಲ ಸನ್ಯಾಸಿಗಳಾಗ್ತಾಯಿದೆ. ನಡೀತಾ ಇದೆ ಯೂತ್ಗೂ. ಅವ್ರ ತಮ್ಮ ಈಗ ಪಂಜಾಬ್ನಲ್ಲಿದ್ದಾರೆ, ಆತ ಸನ್ಯಾಸ ಆಗಿದ್ದಾರೆ. ಒಬ್ಬೊಬ್ಬರು ಪರ್ಸನಾಲಿಟಿ ನೋಡಿದ್ರೆ ಅವರು ವಿವೇಕಾನಂದ ಇದ್ದಾರೆ, ಅಂಥ ಪರ್ಸನಾಲಿಟಿಗಳು, ಅಂಥ ಬಿಳುಪು, ಅಂತಹ ಸೌಮ್ಯತೆ ಎಲ್ಲ ತುಂಬಿದೆ ಅವರಿಗೆ. ಆ ದೀಕ್ಷಿತ್ ಮೈಸೂರಿನಲ್ಲಿದ್ದಾರೆ. ಹೆವಿ ಎಲೆಕ್ಟ್ರಿಕಲ್ ಸ್ಟ್ರಿಚ್ಚಿನಲ್ಲಿ ಇಂಜಿನಿಯರ್ ಆಗಿದ್ದು ರಿವಿ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು ಆಮೇಲೆ ಈಗ ಮೈಸೂರು ರಿಟೈರ್ಡ್ ಆಗಿದ್ದಾರೆ. ನನಗೆ ಸನ್ಮಾನ ಮಾಡಿದಾಗ ತ್ಯಾಗರಾಜ ಸಂಗೀತ ಸಭಾದವರು ಅದು ಬಂದು ನಮಸ್ಕಾರ ಮಾಡಿಬಿಟ್ಟು ನಮ್ಮ ಮನೆಗೆ ಬರಬೇಕು ಅಂದರು. ನಾನು ಹೋಗಲಿಲ್ಲ. ಅದರಪ್ಪ ಜನ ಬಂದಿದ್ದೀನಿ. ಈ 15-20 ದಿವಸಗಳಿಗೆ ನಾನು ಗಾಂಧಿ ಹಬ್ಬದಾಗ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೆ. ಕಾಲ ಕಳೀತು ಸ್ವಲ್ಪ ಹೊತ್ತು. ಬೇಜಾರಾದಾಗ ಅಲ್ಲಿ ಒಬ್ಬ ಅವನು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾವ ನಮ್ಮ ಕಣ್ಣು ಸ್ವಲ್ಪ ಮಂಚಾಗಿದೆ, ಗೊತ್ತಾಗಲಿಲ್ಲಪ್ಪ ಅಂದೆ. ಅವರು ಮಾಮೂಲಿ MP ಸೀತಾರಾಮಯ್ಯನವರು ಅಳಿಯ ನಾನು ಮದುವೆಗೆ ನೀವು ಬಂದಿದ್ರಿ, ಸಾಹಿತಿ ಅಲ್ವಾ ಅವರು, ಗೊತ್ತಾಯ್ತಾ? ನಾನು ನಿಮ್ಮ ಹತ್ರ ಪಾಠಕ್ಕೆ ಬರ್ತಿದ್ದೆ ಸರ್. ನಾನು ರಾಮಣ್ಣವರು ಯಾವುದೋ ಫ್ಯಾಕ್ಟ್ರಿದ ರಾಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ, ನನಗೆ ಹೆಸರು ನೋಡ್ತಾರೆ ಫ್ಯಾಕ್ಟ್ರಿ. ನಿಮ್ಮ ಹತ್ರ ಬರ್ತಾ ಇದ್ದೆ ನಾನು. ಆಮೇಲೆ ರಿಟೈರ್ಮೆಂಟ್ ತಗೊಂಡು HMT ಲೆಕ್ಚರರ್ ಕಾಲೇಜಲ್ಲಿದ್ದೀನಿ, ಆಯಿತಾ? ನಾನು ದಿನಾಲು ಸಾಯಂಕಾಲ ಆಯಿತು ಅಂದರೆ ನೀವು ನಿಲ್ಸ್ಕೊಳ್ತೀನಿ ಸರ್, 2 ಗಂಟೆ ಅಂತ ನಮ್ಮ ಮನೇಲಿ ನಾನು ನಿಲ್ಸ್ಕೊಳ್ತೀನಿ. ನಾನು ಎಂಥ ಭಾಗ್ಯ ಕೊಟ್ಟಿದ್ದೀನಿ ನನಗೆ ಹಾಗೆ ಅಂತ ಹೇಳ್ದ. ಮನೆಯವ್ರಿಗೂ ನಾನು ಬಿಟ್ಬಿಟ್ಟು ಪಾಪ ಆಮೇಲೆ ನಮಸ್ಕಾರ ಮಾಡ್ಬಿಟ್ಟು ಪುನಃ ನೋಡ್ತೀನಿ ಅಂತ ಹೇಳಿದ. ಇದೆಲ್ಲ ನೋಡಿ ಮೊನ್ನೆ 10-15 ಕಡೆ ಆತ ಸಿಕ್ಕ ಜ್ಞಾಪಕ ಮಾಡ್ಕೊಂಡು ಹೆಸರು ಬರ್ತೀನಿ. ನಾನು ಇಂದಿಬಿಟ್ಟು ಬೇಕಾದಷ್ಟು ಜನ ಹೊರಟೋಗಿದ್ದಾರೆ. ಅವ್ರ ಹೆಸರು ಬೇರೆ ಊರುಗಳಿದ್ದಾರೆ. ಅವರು ದೇವರು ಹೆಸರು ಮಾಡ್ಕೊಂಡಿದ್ದೆ. ನನಗೆ ನಾನು ಡೈಲಿ ಎಷ್ಟು ಡೈಲಿ ಇತ್ತು ಅದನ್ನೆಲ್ಲ ಹೆಸರು ಗೊತ್ತಾಗ್ತಾ ಇರ್ತಾರೆ, ಕಾಣಿಸ್ತಾರೆ. ಆಮೇಲೆ ಇಲ್ಲಿ ಇಬ್ಬರು ಬಹಳ ಇಂಪಾರ್ಟೆಂಟ್ ಈ ಲಿಸ್ಟ್ನಲ್ಲಿ. ಯಾರು ಕೃಷ್ಣನ್ ಅಂತೇಳಿ ಪ್ರೊಫೆಸರ್ ಆತ, ವೇದಾಂತಿ ಆತ. ನ್ಯೂಯಾರ್ಕ್ನಲ್ಲಿದ್ದಾನೆ ಆತ. ದೊಡ್ಡ ಮನೆ ಕಳಿಸಿದ್ದಾನೆ, ದೊಡ್ಡ ಸೈಟ್ ಇದೆ. ಅಲ್ಲಿ ಒಂದು ಕೆಲಸ ಮಾಡಿದ್ದಾನೆ ಆತ. ಮನೆ ಅಲ್ಲದೆ ಮೆಡಿಟೇಷನ್ ಹಾಲ್ ಅಂತ ಕಟ್ಟಿದ್ದಾನೆ. ಅಲ್ಲಿ ಅಕ್ಕಪಕ್ಕ ಇರೋಲ್ಲ, ಸಾಯಂಕಾಲ ಬೆಳಗ್ಗೆ ಬಂದು ಯಾರು ಬೇಕಾದ್ರೂ ಧ್ಯಾನ ಮಾಡಿಬಿಟ್ಟು ಹೋಗ್ಬೋದು. ಆ ಥರ ಅನುಕೂಲ ಮಾಡಿದ್ದಾನೆ. ಮದ್ರಾಸಿಂದ ಸಂಗೀತಗಾರ ಯಾರು ನ್ಯೂಯಾರ್ಕ್ ಹೋದ್ರು ಆ ಥರ ನೋಡ್ಕೊಂಡು ಹೋಗ್ತಾರೆ. ಕಾರಣ ಏನಪ್ಪ ಅಂತಂದರೆ ಆ TT ವಾಸುಗೂ ಈತರಿಗೂ ಭಾಳ ಸ್ನೇಹ ಇದೆ. ಆ ಅಕಾಡೆಮಿನಲ್ಲಿ ಪ್ರತಿ ವರ್ಷ ಬಂದು ಕ್ಯಾಸೆಟ್ ಎಲ್ಲ ಮಾಡಿಕೊಂಡು ಆ ಸಂಗೀತಗಾರದ್ದು ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾರೆ. ಅಲ್ಲಿ ಕಲಾಸಂಘದಲ್ಲಿ ಆತ ಭಾಳ ಮುಖ್ಯವಾದ ಮೆಂಬರ್ ಆಗಿದೆ. ಇವ್ರನ್ನೆಲ್ಲ ಸ್ಪಾನ್ಸರ್ ಮಾಡ್ತಾರೆ. ನನ್ನ ಶಿಷ್ಯ ಶಶಿಧರ್ 2 ಸಲ ಅಮೆರಿಕ ಕಲಿಸ್ಕೊಂಡಿದ್ದ ಇದ್ದ. ನೋಡಿ ಯಾವ ಥರ ಶಿಷ್ಯರಿಗೆ ಇನ್ನೊಬ್ಬ ಶಿಷ್ಯರಿಗೆ ಯಾವ ಥರ ಅನುಕೂಲ ಮಾಡ್ತಾರೆ ಅಂತ ಹೇಳ್ತೀನಿ. ಅಂಥ ಒಳ್ಳೆಯ ಮನೋಭಿರ ಆಗ್ತದೆ. ಪ್ರತಿ ವರ್ಷ ಬರ್ತಾನೆ ಆತ. ನಾನು ನೋಡ್ಕೊಂಡು ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ, ಹಿಮಾಲಯ ಹೋಗ್ತಾನೆ.
ಉತ್ತರ ದೇಶದ ದೇವಸ್ಥಾನಗಳಲ್ಲಿ ನಮಸ್ಕಾರ ಮಾಡ್ತಾರೆ. ಹಿಮಾಲಯ ಹೋಗ್ಬಿಟ್ಟು 15 ದಿವಸ ಆಯಿತು ಅಲ್ಲಿ ಸನ್ಯಾಸಿಗಳ ಸಮಾಜದಲ್ಲೇ ಇರ್ತಾನೆ. ಮೋಸ್ಟ್ಲಿ ಆತ ಸನ್ಯಾಸಿ ಆಗ್ಬಿಡ್ಬೋದು ಅಂತ ಕಾಣುತ್ತೆ. ಹಾಗೆ ಇದೆ ಆತ ಟ್ರೆಂಡ್. ಹಾಗೆ ನರಸಿಂಹಮೂರ್ತಿ ಚಿನ್ನಪ್ಪ ಅಂತ ಭಾಳ ಪೆಕ್ಯುಲಿಯರ್ ಪರ್ಸನ್. 5-6 ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ಒಂದು ತಿಂಗಳು ಬರಲಿಲ್ಲ ನಮ್ಮ ಮನೆಗೆ. ಯಾಕೋ ಬರಲಿಲ್ಲ ಅನ್ನೋಂಥ ಸಾಧಾರಣವಾಗಿ ಆ ಥರ ಅಡ್ರೆಸ್ ಬಂದಿತ್ತು. ನೇರ ಹೋದೆ. ಖಂಡಿಕೆ ರೋಡ್ನಲ್ಲಿ ಆಪಿ ಆಯ್ತಾ ಅಂತ ಗೊತ್ತಾಯಿತು. ಮನೆ ರೂಮ್ ಮುಂದ್ಗಡೆ ಯಾವುದೋ ಮನೆ ಬ್ಯಾಚುಲರ್ ಅವರು ಒಂದು ರೂಮ್ ಕೊಟ್ಟಿದ್ದು. ಆ ರೂಮ್ನಲ್ಲಿ ಎಂಟ್ರ್ ಆಗ್ತಾನೆ ನಾನು. ಒಂದು ಹೋಗು ಕೊಟ್ಟಾಯಿತು. ಏನಪ್ಪ ಇದು ಅಂತೇಳಿ, ಇಲ್ಲ ಸರ್ ಅದೆಲ್ಲ ದಿನಾಗಲೂ ಆಗೋ ಕೆಲಸ ಆಗಿದೆ. ಆಮೇಲೆ ಕಣ್ಣಿ ಕಡೆ ಆಡುತ್ತೆ. ಫೋಟೋಗಳೆಲ್ಲ ದೇವ್ರ ಫೋಟೋ ಇತ್ತು. ನನ್ನ ಫೋಟೋ ಇಟ್ಟಿದ್ದು ನನಗೆ ಪೂಜೆ ಮಾಡಿಬಿಟ್ಟಿಲ್ಲ. ಇದೇನೋ ಇದು ನಾನು ಬದುಕಿದ್ದು ನನಗೆ ಪೂಜೆ ಮಾಡಿಬಿಟ್ಟಿದ್ದ. ನಾನು ಸಾಯೋದಕ್ಕೆ ರೆಡಿ, ಅದು ಬೇರೆ ವಿಚಾರ. ಇದೆಲ್ಲ ಮಾಡಬಾರ್ದಪ್ಪ, ಗೊತ್ತಾಯ್ತಾ? ತೆಗೆದುಬಿಡು, ನಾನು ನಾಳೆ ಬಂದು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ. 2ನೇ ದಿವಸ ಬಂದ. 1 ತಿಂಗಳು ಮತ್ತೆ ಬಂದಿದ್ದ. ಕಾರಣ ಏನು ಗೊತ್ತಾ ಸರ್ ಅಂತ. ಏನಪ್ಪ ಅಂತಂದೆ. ನೋಡಿ, ನಾನು ಹಿಮಾಲಯ ಹೋಗಿದ್ದೆ. ಯಾಕೆ ಹೋದೆ ಅಂದರೆ ನನಗೆ ಅಲ್ಲೇ ಇದ್ದು ಬಿಡಬೇಕು ಅಂತ ಆಸೆ ಆಯಿತು ಸರ್ ಅಂತಂದ. ಯಾಕೆ ಬಂದುಬಿಟ್ಟೆ ಅಂತೆ. ಇಲ್ಲ, ಒಂದು 7 ದಿವಸ ಆದಮೇಲೆ 10-15 ದಿವಸ ಕಳೆದೆ. ಒಬ್ಬ ಸನ್ಯಾಸಿಗಳಿಗೆ ಕರೆದ. ಹಾಗೂ ಯಾಕೆ ಬಂದಿದ್ಯಾ, ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದೆ. ನಾನು ನನ್ನ ತಿಳಿದಷ್ಟು ಹಿಂದಿನಲ್ಲಿ ಅದನ್ನು ಹೇಳಿದೆ. ಒಂದು ಪಕ್ಕದಲ್ಲಿ ಒಂದು ಗಿಡ ಇತ್ತು. ಎಲೆ ಎಲ್ಲ ಗಿಡದಲ್ಲಿ ತೆಗೆದು ಇದು ತೊಗೊಂಡು ಅಗದು ತಿಂದುಬಿಡು ನೋಡೋಣ. ಆಗದೆ ಸರ್, ಎಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಟೆ ನಾನು. ಆಯಿತಾ, ನಿನಗಿನ್ನೂ ಫಲ ಬಂದಿಲ್ಲಪ್ಪ, ನೀನು ಹೋಗ್ಬಿಟ್ಟು ವಾಪಸ್ ಹೊರಟೋಗು ನೀನು. ಹಾಗೆ ಅಂತೇಳಿ ಕಳಿಸ್ಬಿಟ್ರು. ನಾನು ವಾಪಸ್ ಬಂದುಬಿಟ್ಟೆ ಸರ್. ಹಾಗೆ ಅಂತಿದ್ದ. ನೋಡಪ್ಪ, ನಿನ್ನ ತಾಯಿ ನೀನು ನೋಡ್ಕೋಬೇಕು, ನೀನು ಆ ಥರ ಎಲ್ಲ ಹೋಗ್ಬಾರ್ದು ಅಂತೆ. ನಮ್ಮ ಅಣ್ಣ ಇದ್ದಾನೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ನಲ್ಲಿ, ಆತ ನೋಡ್ಕೊಳ್ತಾರೆ, ನಾನು ವಿಚಾರ ಬಿಟ್ಬಿಡಿ ಇಲ್ಲ. ಆಮೇಲೆ 1 ವರ್ಷ ಆದಮೇಲೆ ಬಂದ. ಆ ವರ್ಷ ಅದೊಂದು ITIನಲ್ಲಿ ಆತನ ಫೋಟೋ ಬಂದಿತ್ತು. ಆನ್ಲೈನಲ್ಲಿ ನೋಡಿದೆ. ಆತನ ಭಾಳ ಹೂಗಳಿಂದ ಬರ್ತಿದ್ರು. ಆತನಿಗೆ ಏನು ಬಂತು ನೋಡಿ, ಆಫೀಸರ್ ಆಗ್ಬಿಟ್ಟ. ಅದೆಲ್ಲ ಇತ್ತು. ಅದು ಆತ ನಾಳೆ ಹೋಗ್ಬಿಟ್ಟಿದ್ದ. ಎಲ್ಲಿಗೆ ನಾನು ಅನೇಕ ಸಂಪರ್ಕ ಮಾಡಿದ್ದೀನಿ. ಆ ಸನ್ಯಾಸಿಗಳು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡ್ತಿದ್ದಾರೆ. ನಮಸ್ಕಾರ ನೋಡೇ ಹೋಗ್ಬಿಟ್ಟ. ವಾಟ್ ಎ ಪೆಕ್ಯುಲಿಯರ್ ಪರ್ಸನ್ ಈಸ್. ಐ ಟೆಲ್ ಯು, ಎಂಥ ಜನ ಒಬ್ಬೊಬ್ಬರು ನನ್ನ ಶಿಷ್ಯರು ಬಂದಿದ್ದಾರೆ ಅಂತ ನೀವು ಆಶ್ಚರ್ಯ ಪಡ್ತೀವಿ. ಬೇರೆಯವರಿಗೆ ಇಂಥ ಅನುಭವ ಆಗಿದ್ದು ಹೇಳೋದು ನನಗೆ ಆಶ್ಚರ್ಯ. ಏನಪ್ಪ ದೇವರೇ ಇಂಥವರೆಲ್ಲ ನನ್ನ ಟ್ರ್ಯಾಪ್ ಆಗಿರ್ತೀನಿ ಅದು ಕೇಳ್ತಾ ಇದ್ದೆ. ಆಮೇಲೆ ನೀವು ಬೇಸರ ಆಗೋದು ಮಾತಾಡ್ತಿರೋದು ಹಾಡಿದ್ದಕ್ಕೆ ಬೇಸರ ಆಗ್ತಾ ಇದೆಯಾ? ಥ್ಯಾಂಕ್ ಯು. ಆಮೇಲೆ ನಾನು ಬೋಧನೆ ಶಾಸ್ತ್ರದಲ್ಲಿ 12 ವರ್ಷ ಅದರಲ್ಲಿ ರಾಜನಾರಾಯಣವ್ರ ತಾಯಿ ಬಂದಿದ್ದು. ರಾಜನಾರಾಯಣ ಫಸ್ಟ್ ಇಯರ್ ಹೈಸ್ಕೂಲ್ ಇದ್ದ ಕಾಣುತ್ತೆ. ಆ ತಾಯಿ ಇಂಗ್ಲೀಷ್ನ ಕಾಗದ ಬಂತೆ. ಚೋಡೀರು ಇದೇನೋ ಓದು ಹೇಳಿದ್ದು ನನ್ನ ದೊರೆ. ಆಮೇಲೆ ಅವರು ಓದ್ತೆ ನೋಡಿ ಸರ್, ನನ್ನ ಹತ್ರ ಪಾಠ ಮಾಡಬೇಕು ಅಂತ ಕಳಿಸಿದ್ದಾರೆ. ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಅವರೇ ಪಾಠ ಹೇಳಬೇಕು ಅಂತ. ಇದು ರಾಜನಾರಾಯಣ ಹುಡುಗರು ಚಿಕ್ಕವರು ಹಾಗೆ ಅಂತೇಳಿ ಹೇಳಿದ್ದಾರೆ ಅಂತಂದೆ. ಸರಿ, ಮತ್ತೆ ನಾನು ತುಟಿಬಾರ್ದು, ನಾನು ಪಾಠ ಹೇಳೋದ, ನೀವೇ ನಾಳೆ ಪ್ರಾರಂಭ ಮಾಡಿಬಿಟ್ಟು. ಆ ರಾಜಕಾರಣ ಆತನ ವಿಚಾರದಲ್ಲಿ ನಾನೇನು ಹೇಳಿ, ವಿದ್ವತ್ತರಲ್ಲಿ ದೇವರು ಚೆನ್ನಾಗಿ ಒಟ್ಟು ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ಹೈದರಾಬಾದ್, ಮದ್ರಾಸ್, ಬೆಂಗಳೂರು ರೇಡಿಯೋಯಿಂದ ಬರ್ತಾನೆ ಇರ್ತೇವೆ. ಆಯಿತಾ, ಆತನ ಬೇಗ ಆದಷ್ಟು ಪ್ರೆಸೆಂಟೇಷನ್ ಬಂದಿದೆ. ಆತನ ಕಾಂಪೊನೆಂಟ್ಸ್ ಮಾಡಿರೋದ್ರಿಂದ ಅವ್ರದ್ದೊಂದು ಫ್ಯಾಕ್ಟ್ರಿ ಇದೆ 40ನೇ ಮೈಲಿನಲ್ಲಿ. ಆ 40 ಜನ ಅಲ್ಲಿ ಕೆಲಸದವರಿದ್ದಾರೆ. ಆ ಫ್ಯಾಕ್ಟ್ರೀಸ್ ಎಲ್ಲ ರನ್ ಆಗ್ತಾ ಇದೆ. ಅವ್ರ ಕಾಂಪೊನೆಂಟ್ಸ್ ಎಲ್ಲ ಮಾಡೋದೆಲ್ಲ ಗೊತ್ತಾಗಿ ಎಕ್ಸ್ಪೋರ್ಟ್ ಎಲ್ಲ ಮಾಡೋದ್ರಿಂದ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಬಂದಿದೆ. ನೋಡಿ ಎಂಥ ದೊಡ್ಡ ಮನುಷ್ಯ. ಸಂಗೀತ ಬಿಟ್ಟಿಲ್ವಲ್ಲ, ಸಂಗೀತ ಬಿಟ್ಟಿಲ್ಲ. ಸಂಗೀತ ಬೇಡಪ್ಪ, ಭಾಳ ಬ್ಯುಸಿಯಾಗಿದ್ದೀನಿ ನಾನು, ಅದನ್ನು ಮಾತಾಡ್ಬಿಡ್ಬೇಡಪ್ಪ ನೀನು ಅಂತ ಹೇಳಿದೆ. ನಾನು ನೀವು ಮೂರ್ತಿರ್ಲಿ ಕಡೆ ಅದನ್ನು ಬಿಡಬೇಡ, ನೀನು ಕರಗತ್ತಾಗ್ಬಿಟ್ಟಿದೆ. ಸಂಗೀತ ವಂಶಾನೇ ನೀವು. ನಿಮ್ಮ ತಾಯಿಯವರು ವೀಣೆ ವಿದ್ವಾಂಸರು, ನಿಮ್ಮ ಅಕ್ಕ ಅವರು ಹಿಂದೂ ಸಾಯಿ ಹಾಡ್ತಾರೆ. ಸಂಗೀತ ರಕ್ತದಲ್ಲೇ ಇದೆ ಪಡಿಗೆ. ಅವ್ರ ಮಕ್ಕಳಿಗೆಲ್ಲ ಕಲಿಸಿದ್ದಾರೆ, ಚೆನ್ನಾಗಿ ಹಾಡ್ತಾರೆ ಅವ್ರ ಮಕ್ಕಳು. ವಂಶದಲ್ಲಿ ಮಾತ್ರ ಬಿಡಬೇಡಪ್ಪ, ನೀನು ಪ್ರಾಮಿಸ್ ತಗೊಂಡಿದ್ದೆ. ಆಮೇಲೆ ಆವಾಗಲೇ ಆ ಸಂಗೀತ ಶಶಿಧರ ಬಂದ. ಶಶಿಧರ ಬಂದು 1-2 ವರ್ಷ ಕಲಿತಿರ್ಬೋದು ಅಂತ ಕಾಣುತ್ತೆ. ದಾರಿದಲ್ಲಿ ಅವ್ರ ತಾಯಿ ಸಿಕ್ಕಿ ಮೇಟ್ರೆ ನಮ್ಮ ಹುಡುಗ ಹಾಗೆ ಅಂದರು. ಹೌದಮ್ಮ, ದಯವಿಟ್ಟು ಇನ್ನೊಂದು ವರ್ಷ ನನಗೆ ಕೇಳಬೇಡಿ, 3 ವರ್ಷ ಆಗುತ್ತೆ, ನಾನೇ ಈ ಪ್ರಶ್ನೆ ನಿಮ್ಗೆ ಹಾಕ್ತೀನಿ ಅಂತ. ಕರೆಕ್ಟಾಗಿ 3 ವರ್ಷ ಆಯಿತು ನೋಡಿ. ಅದೇ ಜಾಗದವರು ಸಿಗ್ಬೇಕಾ ನನಗೆ. ಏನಮ್ಮ ಈ ಥರ ಒಂದು ಪ್ರಶ್ನೆ ಕೇಳಿದ್ರಿ, ನಮ್ಮ ಹುಡುಗ ಹೇಗೆ ಅಂತ. ನಾನು ನಿಮಗೆ ಪ್ರಶ್ನೆ ಹೇಳ್ತೀನಿ,
ಹಾಕ್ತೀನಿ, ನೀವು ಉತ್ತರ ಕೊಡಬೇಕು. ಯಾರು ನುಡಿಸ್ತಾ ನಿಮ್ಮ ಮಗ? ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದೀವಿ ನೀವು. ಅಕ್ಕಪಕ್ಕದವರೆಲ್ಲ ಸಂತೋಷ ಪಡ್ತಾರೆ. ಒಂದು ದಿವಸ ಬೆಳಿಗ್ಗೆ ಸಾಧನೆ ಮಾಡಿದ್ರೆ ಯಾಕೆ ನಿಮಗೆ ನುಡಿಸ್ಲಿಲ್ಲ ಆಯಿತು ಅಂತ ಕೇಳ್ತಾರೆ. ಪಕ್ಕದಲ್ಲೇ ಬಸ್ ಸ್ಟಾಪಿಗೆ ಅನೇಕ ನಿಂತಿರ್ತಾರೆ, ಬಸ್ಸು ಲೇಟಾಗಿ ಬರುತ್ತೆ. ಆದರೂ ಲೆಕ್ಕ ಮಾಡದೇನೆ ಕೇಳ್ತಾ ಇರ್ತೀವಿ ಅವ್ರು ಸಂಗೀತರ. ಅವ್ರು ಮಾತಾಡ ದಿನಾಗಳು ನುಡ್ಸೋ ಕೇಳ್ತಾರೆ ಬೇಕೆ. ಹಾಗೆ ಆ ಶಶಿಧರು ಭಾಳ ಒಳ್ಳೆ ಹುಡುಗ ಪಾಪ. ಅವ್ರ ತಾಯಿಗಳು ಭಾಳ ಎಂಕರೇಜ್ ಮಾಡ್ತಿದ್ದಾರೆ. ಆತ MA ಮಾಡ್ಕೊಂಡಿದ್ದಾನೆ ರೂಟ್ನಲ್ಲಿ. ಆತನ ಮಿಸಸ್ಸು 4 ದಾಟಿ ವೀಣೆ ನುಡಿಸ್ತಾರೆ. ಅವರಿಬ್ಬರು ಕಲಾಶಾಲೆ ನಡೆಸ್ತಾ ಇದ್ದಾರೆ. ವರ್ಷಕ್ಕೆ ಸ್ಟೇಟ್ನಲ್ಲಿ ಒಂದು ದೊಡ್ಡದ ಮ್ಯೂಸಿಕ್ ಹಾಲ್ ಕಟ್ಟಿದ್ದಾರೆ. ಹಣ ಇರ್ಬೋದು ಅಂತ ಒಳ್ಳೆ ಬುದ್ಧಿ ಯಾರು ಕೊಡ್ತಾರೆ? ಮ್ಯೂಸಿಕ್ ಹಾಲ್ ಕಟ್ಟಿದ್ದಾರೆ. ಹೇಳೋದು ಅದಕ್ಕೆ ಶ್ರುತಿಲಾಗರ ಅಂತೇಳಿ ಕಟ್ಟಿದ್ದಾರೆ. ನಾನು ಈಗ 11 ತಿಂಗಳಿಗೆ 1 ತಿಂಗಳು ಕರ್ಕೊಂಡು ಹೋಗಿದ್ದು ತ್ಯಾಗರಾಜ ಆರಾಧನೆ ಮಾಡಿದಾಗ ಆತನ 8 ಜನ ಶಿಷ್ಯರಿಗೆ ರೂಟ್ ತೊಗೊಂಡು ಮುಡಿಸಿದ್ರು. ಒಂದು ಪುರಂದರ ಆಗ್ತಿದ್ರೆ ಶಹನಾದ ಗಿರಿಪೈ ನೆಲಕೊಂಡು ಎರಡೂ ಮುಡಿಸಿದ್ರು. ಎಲ್ಲ ಅಂದರು ಕಾಲು ಮುಂದೆ ತಾಳ ಹಾಕ್ಕೊಂಡು ಕಾಲು ಮುಂದೆ ಇಟ್ಕೊಂಡು ನನಗೆ ಭಾಳ ಸಂತೋಷ ಆಯಿತು. ಅವ್ರ ತಾಯಿ ಬಂದು ನೋಡಿ ನಿಮ್ಮ ಶಿಷ್ಯರೆಲ್ಲ ಹುಡುಕ್ತಾ ಇದ್ದಾರೆ ಅಂತ ಭಾಳ ಸಂತೋಷ. ದೇವರು ಚೆನ್ನಾಗಿಟ್ಟಿದ್ದೀನಿ. ಹೀಗೆ ಅವರು ಅದು ಕಲಾಶಾಲೆ ನಡೆಸ್ತಾ ಇದ್ದಾರೆ. ಬೇಕಾದಷ್ಟು ಅವರ ಇದಕ್ಕೆ ಸ್ಪಾನ್ಸರ್ಶಿಪ್ ಇದೆ. ಆಮೇಲೆ ಲೈಫ್ ಮೆಂಬರ್ಸ್ ಎಲ್ಲ ಇದ್ದಾರೆ. ಇವರು ಚೆನ್ನಾಗಿಟ್ಟಿದ್ರು ಅವರು. ಆಮೇಲೆ ವಿಶ್ವನಾಥ್ ಅಂತ ಬರ್ತದೆ. ವಿಶ್ವನಾಥ್ ಅಯ್ಯರಪ್ಪ ವಿಶ್ವನಾಥ್ ಅವರು ME ಮಾಡಿಕೊಂಡಿದ್ದಾರೆ. ಅವರು ಇಂಗ್ಲೀಷ್ ಸೈನ್ಸ್ನಲ್ಲಿದ್ದರು. ಆಮೇಲೆ ಬೇಕಾದ ಕಡೆ ಕೆಲಸ ಮಾಡಿದ್ದಾರೆ. ಅವರಿಗೆ ಆಗಲ್ಲ ಹೋಗಿ ಬರ್ತಾನೆ ಇದ್ದು. ಈಗ ಅವರು ರಾಮಯ್ಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್. ಅವರು ಮಾತೇ ಆಡೋಲ್ಲ, ಭಾಳ ಕಮ್ಮಿ. ನನ್ನ ನೋಡಿರೋ ಪೈಕಿ ಅವ್ರು ಹೆಚ್ಚು ಮಾತಾಡೋಲ್ಲ ನಮ್ಮ ರಾಜನಾರಾಯಣ್. ಮಾತಿನ ಎಲ್ಲ ಕಾರ್ಯದಲ್ಲಿ ತೋರಿಸ್ಬಿಡ್ತಾರೆ, ರೂಟ್ನಲ್ಲಿ ತೋರಿಸ್ಬಿಡ್ತಾರೆ ರಾಜನಾರಾಯಣ್. ಹಾಗೆ ಆವಾಗ ಮಾತಿಲ್ಲ. ಭಾಳ ಅವರ ಮಗಳು ನಂತರ ಪಾಠ ಮಾಡ್ತಿದ್ರು. ನಮ್ಮ ದೇಶಕ್ಕೆ ಚೆನ್ನಾಗಿದೆ ಅಂತ ಸರ್ವೋತ್ತಮಕ್ಕೆ ಕಲಿತಿದ್ದೀನಿ. ಸರ್ವೋತ್ತ ಪಾಠ ಹೇಳ್ತಿದ್ದಾನೆ. ಏನಪ್ಪ ಚೆನ್ನಾಗಿ ಹೇಳ್ತಿದ್ದೀನಿ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ. ಆಮೇಲೆ MK ಪ್ರಾಣೇಶ್ ನನ್ನ ಪಕ್ಕದಲ್ಲೇ ಕೂತಿದ್ದಾನೆ. ಎಂಥ ಪಟ್ಟಿಗೆ ಗೊತ್ತಾ ಇವನು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಕೂತು ಮಾತಾಡ್ತಾ ಇರ್ತಾನೆ ಅಂತ ಹೀಗೆ ದೇಶದಲ್ಲಿ ಬರ್ತಾರೆ. ಇವನು ಕೇಳ್ತಾ ಕೂತಿರ್ತಾರೆ. ಬೇಟ್ರೆ ಎಷ್ಟೊತ್ತಾ ಇರ್ತೀನಿ ಮಾತು ಶುರು ಮಾಡಿ ನಡೀರಿ ಒಳಗಡೆ. ಅವ್ರ ಕಡೆ ಭಾಳ ಮನೇಲಿ ಭಾಳ ಆಸೆ ಪಡ್ತಾರೆ. ಭಾಳ ಒಳ್ಳೆ ಹುಡುಗ ಪಾಪ ಅವ್ರು. ಆಯಿತಾ, ನಾನು ನಿಜವಾಗ ನೆರಳಿದ್ದಾಗಿದ್ದಾರೆ. ಅವನು ಪ್ರಕಾಶ ತೆಗೆದು ಆಮೇಲೆ ಈ ಪ್ರಾಣೇಶ ಯಾರಿಗಂತ ತೇರ್ದಾದಿ ನೋಡಿ ಭಾಳ ಆಶ್ಚರ್ಯ ಆಗುತ್ತೆ. ಇವರು ಪ್ರೈಮರಿ ಸ್ಕೂಲ್ ಓದ್ತಿದ್ದ ಚಡ್ಡಿ ಹಾಕೊಳ್ತಾ ಇದ್ದೆ. ಚಡ್ಡಿಗೆ ಚಿಕ್ಕಪ್ಪ ಅವನು. ಆಮೇಲೆ ಒಂದು ದಿವಸ ಕಚೇರಿ ಮಾಡ್ತಾ ಇದ್ದೆ. ಮುಂದ್ಗಡೆ ಸೋಫಾ ಮೇಲೆ ಕೂತ್ಕೊಂಡಿದ್ದೆ. ಸಾರ್ ಅಂತ, ಏನಪ್ಪ ಮೋಹನವಾರ ಬರ್ತಾ ನಿಮಗೆ ಅಂತ. ಬರ್ತಪ್ಪ ಅವ್ರು 8 ವರ್ಷ ಕೂಡ ಇಲ್ಲ, ಇದು 8 ವರ್ಷ. ಆಮೇಲೆ ರಾಜೀವಲೋಚನ ಬರ್ತಾ ಇದೆ. ಬರ್ತೇನೆ ಗುಡಿಸಿ ಅದನ್ನು ಜಮೀನಲ್ಲಿ ಸರ್ ಅವ್ರು ಪಂಚಾಯತ್ ಇದೆ ನಮ್ಮ ಆಯ್ತಾ. ಭಾಳ ಒಳ್ಳೆಯ ಸ್ವಭಾವ. ನನ್ನ ಕಂಡ್ರೆ ಎಂಥ ನನ್ನ ಶಿಷ್ಯರು ಒಬ್ಬೊಬ್ಬರು ಹೊಟ್ಟೆ ಇದ್ರೆ ನಿಜವಾಗಲೂ ರಾಮಕೃಷ್ಣ ಅವ್ನು ಮಾತಾಡೋ ಸರ್ ಎಂಥ ಬುದ್ಧಿವಂತ ಸರ್, ಎಂಥ ಶಿಷ್ಯರಾಗ ನನಗೆ. ಹೌದಪ್ಪ ನನ್ನ ಮಕ್ಕಳಿಂದ ಹೇಳೋದು. ಹಾಗೆಂದ ನಾನು ನಿಜವಾಗ್ಲೂ ಬುದ್ಧಿವಂತ ಸರ್. ಒಬ್ಬೊಬ್ಬರು ನಡ್ತೇನೋ ಹಾಗೆ ನುಡಿಸೋದು ಹಾಗೆ ಭಾಳ ಸಲ ನನ್ನ ಪಾಪ ಎಕ್ಸ್ಪ್ರೆಸ್ ಮಾಡೋದು ರಾಮಕೃಷ್ಣ ನಮ್ಮ ಕಣ್ಮುಂದೆ ಇಲ್ಲ. ಅದನ್ನು ನಿಂತ್ಕೊಳ್ತಾ ಇರ್ತೀವಿ. ಆಮೇಲೆ ಡಾಕ್ಟರ್ ಲಲಿತಾ ಶ್ರೀಗಂಧ ಇವರು ನೆನೆಸ್ಕೋಬೇಕು. MBBS ಮಾಡಿದ ಆಕೆ ನನ್ನ ಹತ್ರ ಸವಾಲು ಹಾಕೋದು ನೋಡಿ ಆಶ್ಚರ್ಯಪಡಿಸ್ತೀನಿ. ಯಾರೋ ದೊಡ್ಡ ಗ್ರೂಪ್ ನಡೆಸಿದಂತೆ ನೋಡಿ ನಾನು ನಿಮ್ಮ ಹತ್ರ ಕರಿಬೇಕು ಅಂತಿದ್ದೀನಿ. ಅದು ಮದುವೆ ಆಗಿದೆ ಅಂತ ಕೇಳಿದಂತೆ. ನನ್ನ 4 ಮಕ್ಕಳ ತಾಯಿ ಇದೆ. ನೊಕ್ಕೊಂಡ್ಬಿಟ್ಟಂತೆ ಅಲ್ಲ ನಿಮಗೇನಾದರೂ ಬರ್ತಾರೆ ಗ್ರೂಪ್ ಅಂತ. ಇದೇ ಮಾತು ನನ್ನ ಹತ್ರ ಬಂದು ಒಂದು ರಾತ್ರಿ 10 ಗಂಟೆಗೆ ಬಾಗಿಲು ತಟ್ಟಿ ಈಗ ಅಂದ್ರು ಸರ್ ನೀವು ಪಾಠ ಹೇಳ್ಕೊಡ್ತೀರ ಅಂತ. ನಿಮ್ಮ ಉತ್ಸಾಹವನ್ನೋ ಇದೆಯಮ್ಮ, ಸಾಧನೆ ಮಾಡಬೇಕಲ್ಲ ನೀವು ಮಾಡ್ತೀವಿ ಸರ್. ಆಮೇಲೆ ಕರೆದೆ ಏನು ನೋಡ್ತೀರಿ ಅಂದರೆ ಅದು ಯಾಕೋ ಸರೋವರಿಲ್ಲ ನನಗೆ. ಬರೀ ಫ್ಲ್ಯಾಟ್ ನೋಟ್ಸು, ಗಮಕ ಇಲ್ಲ, ಒಂದು ಇಲ್ಲ, ತಾಳ ಇಲ್ಲ. ಅಮ್ಮ ನಾನು ಮೊದಲು ನಮ್ಗೆ ಹೇಳ್ಕೊಡ್ತೀನಿ ನೋಡಿ. ಪ್ರಾಣೇಶನ್ ಚೆನ್ನಾಗಿ ಗೊತ್ತು. 2-3 ವರ್ಷಕ್ಕೆ ಆದ ಎಷ್ಟು ಹಾಗೆ ತಯಾರಾಗ್ಬಿಟ್ಟಿದ್ರೆ ಈತ ನುಡಿಸ್ತಾ ಇದ್ದರೆ ಎಲ್ಲರೂ ಸ್ವರ ಬಂತು. ಶಶಿಧರ್ ನುಡಿಸ್ತಾ ಇದ್ದರೆ ಸ್ವರ ಬಂತು. ರಾಮು ಸ್ವರ ಬಂತು. ಬರಿತಾ ಹೋಗೋದು. ಆಮೇಲೆ ಒಂದು ದಿವಸ ಹೇಳಿದ್ರು ನೋಡಿ ಮೇಷ್ಟ್ರೆ
ಒಂದು ವಾರಕ್ಕೆ ನಾನು 6 ದಿವಸ ಸಿನಿಮಾ ನೋಡ್ತಾ ಇದ್ದೆ. ನನ್ನ ಲೈಫ್ ಸ್ಟೈಲೇ ಚೇಂಜ್ ಮಾಡಿಬಿಟ್ರಲ್ಲ ನೀವು. ಏನಮ್ಮ ನೋಡಿಲ್ಲ ಸಿನಿಮಾ ಹೋಗಲ್ಲ ಆಯಾ ನುಡ್ತಾ ಕುಸಿತಿದ್ದಾನೆ ಗೊತ್ತಾಯ್ತು. ನಾನೆಲ್ಲ ಮಾಡೋದು ಸಂಗೀತ ಇಲ್ಲ ಮಾಡಿಬಿಟ್ಟಿದೆ, ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಹಾಗೆ ಇದು ಮಾಡುತ್ತಾ ನಾನು ಎಷ್ಟೋ ಪ್ರೊಫೆಸರ್ ನನ್ನ ಕೈ ಕಡೆಗೆಲ್ಲ ನಾನಿದ್ದೇನೆ, ನಾನು ಸ್ಟೂಡೆಂಟ್ ಆಗಿದ್ದೆ. ನಿಮ್ಮ ಥರ ಮಾತಾಡೋರೇ ಇಲ್ವಲ್ಲ ಅಂತ ನನಗೆ ಬರೋದೇ ಮಾತಮ್ಮ, ಇನ್ನು ಫ್ಲೂಟ್ ಭಾಷೆ ಬೇರೆಯವರು ಬರೋರು ಇಲ್ಲ ಸರ್, ಭಾಳ ಚೆನ್ನಾಗಿ ಮಾತಾಡಿ ಪಾಠ ಹೇಳ್ಕೊಡ್ತೀನಿ, ನೀವು ಪ್ರಾಣಿ ಏನು ಬೇಕು ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂತ. MBBS ಮಾಡಿ ಅಲೋಪತಿಕ್ ಡಾಕ್ಟ್ರು ಈಗ ಇಂಗ್ಲೆಂಡ್ನಲ್ಲಿ ಅವ್ರ ಮಗನ ಜೊತೆ ಆಕೆ ಭಾಳ ಚೆನ್ನಾಗಿ ವಾಕಿತ್ತು, ಒಳ್ಳೆ ಎಲ್ಲ ಬರೆಯುವವರು, ಕಥೆ ಎಲ್ಲ ಬರೀತಾರೆ. ಶ್ರೀಗಂಧ ನಾನೇನು ಹೇಳಿ ಶ್ರೀಗಂಧ ವಿಚಾರ ಅನೇಕರು ಕೇಳಿರ್ತೀನಿ. ಆತನಿಗೆ ಕೊನೆಗೆ ಇಷ್ಟು ದಪ್ಪ ನಾದ ಅವರು. ಆ ಶ್ರೀಗಂಧ ನಿರಂಜನ್ ಅವರಿಬ್ಬರಿಗೂ ಎಂಥ ನಾದ ಆಯಿತು ಅಂತಂದರೆ ಈಗ ನಾನೇ ಹುಡುಗರಿಗೆ ಇಲ್ಲವೇ ಇಲ್ಲ. ಭಾರಿ ಜ್ಞಾಪಕ ಬರ್ತಾ ಶ್ರೀಗಂಧ ಮಾಡ್ತಾ ಇದ್ದೆ, ನಾನು ಕಿವಿ ಮುಚ್ಕೊಳ್ತಾ ಇದ್ದೆ, ಹಾಗೆ ಬಂದ್ಬಿಡ್ತದೆ. ಅವನು ಎಂಥ ಚೆನ್ನಾಗಿ ಬರ್ತಾ ಇದ್ದ ಅಂತಂದರೆ ಏನೋ ದೃಷ್ಟಿ ಆಗೋಯ್ತು ಗೊತ್ತಿಲ್ಲ ಪಾಪ. ಅಕಾಡೆಮಿಲಿ ನುಡಿಸ್ತಾ ಸಿಲ್ವರ್ ಫ್ಲೂಟ್ ನೋಡಿ ರಮಣಿ ಬಿಟ್ಟರೆ 2ನೇ ಹಾತರಿಗೆ ಬಿದ್ದಿರೋದು. ನನ್ನ ಶಿಕ್ಷಕರಿಗೆ ಅದರ ನಕ್ಷತ್ರ ಪಾಪ ಈಗ ನಿಂತ್ಕೊಂಡು ಬಂದು ನಿಂತು ಮಾತಾಡೋದು ಪಾಪ. ಏನಾಯಿತು ಏನು ಹೋಗಿ ಸಡನ್ನಾಗಿ ಹೋಗ್ಬಿಟ್ಟು ಅವನು. ಬೇರೆ ಸಮಯಗಳಲ್ಲೆಲ್ಲ ನುಡಿಸಿದ್ದ. ಆ TT ವಾಸು ಅವ್ರ ತಂದೆಯವರು ಕೇಳಿದ್ದೆ, ಯಾರು ಎಷ್ಟು ಚೆನ್ನಾಗಿ ಪಾಠ ಹೇಳೋರು, ಇಲ್ಲಿ ಯಾರು ಇಲ್ವಲ್ಲ ಮದ್ರಾಸಲ್ಲಿ ಈ ಥರ ಫ್ಲೂಟ್ ಪಾಠ ಹೇಳ್ಕೊಡೋಕೆ ಅವ್ರು ಕೇಳಿರುತ್ತೆ. ಆಮೇಲೆ ಈ ಥರ ಓಲ್ಡ್ ಗಾನಗಳಿದ್ದಾರೆ, ಅವರೆಲ್ಲ ತಯಾರು ಮಾಡ್ತಾರೆ. ಶ್ರೀಗಂಧ ವಿಚಾರ ಭಾಳ ನಿನ್ನೆ ಸಾಯಂಕಾಲ ನಿಲ್ಲಿಸ್ಕೊಂಡೆ, ಬೇಜಾರಾಗ್ತದೆ ಪಾಪ. ಇವತ್ತಿದ್ದಿದ್ರೆ ಬೇರೆ ವಿಚಾರ ಅಂತ ಹೆಸರು ಬಿಟ್ಟು ಹಲ್ಕ ಆಯ್ತು. ಏನು ಮಾಡ್ತಿಲ್ಲ ನಿರಂಜನ್ ನೋಡ್ತೇವೆ ಒಳ್ಳೆ ನಾದ ನೋಡಿ. ಅವನು ಚಿಕ್ಕ ಹುಡುಗನಾಗಿದ್ದಾಗ ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದ. ಅವ್ನು ಏನು ಬಂತು, ಇವರು ಆಫೀಸರ್ ಆಗ್ಬಿಟ್ಟಿದ್ದಾರೆ ಈಗ, ಸಂಕೋಚ. ಇವರು ಅಮೇರಿಕನ್ ಆಫೀಸರ್ ಆಗ್ಬಿಟ್ಟಿದ್ದಾರೆ, ಪಬ್ಲಿಕ್ ಬರೋ ಸಂಕೋಚ ಪಡ್ತಾರೆ. ಏನು ಮಾಡಿ ಕೆಲವರು ನುಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಕೆಲವರು ಏನೋ ಸಂಬಳ ತಗೊಳ್ತಾ ಇದ್ದಾರೆ, 8,000 10,000 15,000, ಅದೇ ದೊಡ್ಡ ಪಬ್ಲಿಕ್ಕೇ ಬರೋಲ್ಲ ಅಂತಾರೆ. ಅಂತ ಇಷ್ಟು ನಾದ ಇದೆ ಶ್ರೀಗಂಧನೂ ಅಂತ ನಾದ. ಏನು ಮಾಡ್ತೀರಿ ಆಮೇಲೆ ಆಮೇಲೆ ಜೊತೆಗೆ ನರಸಿಂಹಮೂರ್ತಿ ಸರ್ವೋತ್ಮ, ಈ 8ನೇ ನರಸಿಂಹಮೂರ್ತಿ ಅವ್ರು ಮಾತಾಡೋದು. ಅವನ ಅಮೆರಿಕಾನ ಬಂದ್ಬಿಟ್ಟ. ಶ್ರೀನಿವಾಸ ಮೂರ್ತಿ ಆ ಸರ್ವೋತ್ಮನ ನರಸಿಂಹಮೂರ್ತಿ ಅಂತ ಮುಂದಕ್ಕೆ ಪಾಠ ಹೇಳಿದ. ಅಪರೂಪ ಕಿತ್ತೂರು ಪದವಿಯದ ನನಗೆ ಹೇಳಿದ್ದು, ಏನಪ್ಪ ಇಲ್ಲ ನೀವು ಹೇಳಬೇಕು, ಸರಿ ಶುರು ಮಾಡ. ಆತಾನು ಪ್ರೊಫೆಷನ್ ಆಗಿ ಇಟ್ಕೊಂಡಿದ್ದಾನೆ. ಇಬ್ಬರು ಸದ್ಯಕ್ಕೆ ಬೇರೆಯವ್ರಿಗೆ ಅಷ್ಟು ಅದಕ್ಕಿಲ್ಲ ಅಂತ ಅದೇ ಪ್ರೊಫೆಷನ್ ಆಗಿದೆ. ಅಮೆರಿಕ ಎಲ್ಲ ಸುತ್ಕೊಂಡು ಬಂದ ಅವನು ನರಸಿಂಹಮೂರ್ತಿ ಅನ್ನೋನು. ಶ್ರೀನಿವಾಸ ಈಗ ಅಂತೇಳಿ ಶಂಕರಪುರದಲ್ಲಿದ್ದಾರೆ. ಸಾಹಿತ್ಯದಲ್ಲಿ ಅವರು ವಿದ್ವತ್ ಪಡೆದವರು, ಸಂಸ್ಕೃತ ಕಾಲೇಜಲ್ಲಿ. ಅವ್ರ ಮೊಮ್ಮಗ ಗೊತ್ತಾಯ್ತಾ, ಚೆನ್ನಾಗಿ ಬಿಡ್ತಾರೆ, ಶುದ್ಧ ಬಿಡಿಸ್ತಾರೆ. ಸ್ವಲ್ಪ ಆತರ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಆಗ್ತದೆ, ಚೆನ್ನಾಗಿ ಬಿಡ್ತಾರೆ ಕಾಣುತ್ತೆ. ಅವನು ಸರ್ವೋತ್ಮ ಚೆನ್ನಾಗಿ ಏನು ಹೇಳಿ, ಅವನು AIR ಕಾಂಪಿಟೇಷನ್ನಲ್ಲಿ ಸೌತ್ ಝೋನ್ಗೆ ಫಸ್ಟ್ ಬಂದ. ಭಾಳ ಶುದ್ಧವಾಗಿದೆ ಕೈ. ರಿವ್ಯೂ ಎಲ್ಲ ನೋಡ್ತಾ ಇರ್ತಿದ್ದ. ಆ ರಿವ್ಯೂನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾನೆ ಅಂತೇಳಿ ಬರ್ತಾ ಇದೆ. ಅಪ್ಪ ದೇವರು ಚೆನ್ನಾಗಿಟ್ಟಿಲ್ಲಿ, ಸಾಧನೆ ಮಾಡಿದಷ್ಟು ಸಂಗೀತ ಸಂಸ್ಕಾರ ಮಾತ್ರ ಸಾಧನೆ ಹೇಳಬೇಕಪ್ಪ ಹಾಗೆ ಅಂತ ಆತನಿಗೆ ಹೇಳ್ಕೊಳ್ತಾ ಇರ್ತೀವಿ. ಇವತ್ತಿಗೂ ಪ್ರಾಣೇಶನಾಗಲಿ ಆತನಾಗಲಿ ಇಬ್ಬರು ಹತ್ರ ಬಂದು ಕಚೇರಿಗೆ ಮುಂಚೆ ನಾನು ಏನು ನುಡಿಸ್ಬೇಕು, ಏನು ಮಾಡಬೇಕು, ಯಾವ ಕೀರ್ತಿ ವಿಸ್ತಾರ ಮಾಡಬೇಕು, ಯಾವ ಕೀರ್ತಿ ಸ್ವರ ಹಾಕಬೇಕು, ಎಲ್ಲಿಂದ ಎಲ್ಲ ಕೇಳಿ ಪಾಪ ತಿಳ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನನ್ನ ಹತ್ರ ಕೇಳಿ ಆಮೇಲೆ ಹೋಗ್ಬಿಡ್ತಾರೆ. ಅದೆಲ್ಲ ಇಟ್ಕೊಂಡಿದ್ದಾರೆ ಪಾಪ. ಆಮೇಲೆ ಪ್ರಕಾಶ್ ನೋಡಿ, ಪ್ರಕಾಶ್ಗೆ ನಿಜವಾಗೂ ಏನಾದರೂ ಹೇಳಿದ್ದೀವೋ ಭಾಳ ಅಪರೂಪವಾದಂಥ ವ್ಯಕ್ತಿ. ಆತ ಬಂದು ನಾನು ಪಾಠ ಹೇಳ್ಕೊಡ್ಬೇಕು ನಾನು ಆಗೋಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ ನನ್ನ ಶಿಷ್ಯ ಹತ್ತಿರವಾಗಿ ಕೂತಿದ್ದು ಕಳಿಸ್ಬಿಡ್ತೀನಿ ಅಂತ ಪಾಪ ಹುಟ್ಟೋದ. ಅದೇನಾಯ್ತು 2ನೇ ಸಹ ನಿಮಗೆ ನಮಸ್ಕಾರ ಮಾಡ್ತೀನಿ, ನೀವು ದಯವಿಟ್ಟು ನಾನು ಮಾತ್ರ ಆಗೋಲ್ಲ, ನೀವೇ ಪಾಠ ಹೇಳಿ ನೋಡಿ. ನಾನು ನರಸಿಂಹವನಲ್ಲಿ 9 ತಿಂಗಳು ಹೋಗೋದು, ಮನೆಗೆ ಬರೋದು. 8 ದಿವಸ ನಾನು ಆಸ್ಪತ್ರೆಯಲ್ಲಿದ್ದರೆ ಈ ನಡೆಸ್ತಾ ಬಂದು ಈಗ ಹೋಗ್ಬಿಡ್ತಾರೆ ಸ್ಥಿತಿ, ಆಪರೇಷನ್ ಆಗಿದೆ. ಆ ಸಮಯದಲ್ಲಿ ಆ ಪ್ರಕಾಶ್ ಅವ್ರ ಮನೆಯವರು ಎಂಥ ಒಳ್ಳೆಯ ಥರ ಸದ್ಭಾವನೆ ಅಂದರೆ, ಅವ್ರು 4 ಕಾರು ಇರ್ಬೋದು ಅವರಿಗೆ. ನನಗೆ ಯಾವಾಗ ಬೇಕು ಅವ್ರ ಮನೆ ಕಾದಂತ ಮುಂದೆ ನಿಲ್ಲಿಸ್ಬಿಟ್ಟು ನನಗೆ ನಾವೆಲ್ಲ ಹೇಳ್ಕೊಡೋಕ್ಕೆ ನನ್ನ ಶಿಷ್ಯರಾಗ ಮುಂದುವರಿಸಬೇಕು ಅಂತ ಕಾಣುತ್ತೆ. ಇಷ್ಟಲ್ಲದೆ ಅನೇಕ ಬರ್ತೋಗ್ಬಿಟ್ಟಿದೆ. ರಾಮಾನುಜನ್ ಅಂತೇಳಿ
ಯುವಕೇಂದ್ರ ಅದನ್ನೆಲ್ಲ ಉಳಿಸಿ ಆ ರಿವ್ಯೂ ಎಲ್ಲ ಪೇಪರಲ್ಲಿ ಬಂದಿತ್ತು ನೋಡಿದೆ. ಭಾಳ ಜನ ಉಳಿಸ್ತಾ ಇರ್ತಾರೆ. ಎಷ್ಟು ಜನ ಅಂತಂದರೆ ಈಗ ಅಮೆರಿಕಾದಲ್ಲಿ ನನ್ನ ಶಿಷ್ಯ ಬೇಕಾಷ್ಟು ಜನ ಇದ್ದಾರೆ. ಅಲ್ಲಲ್ಲಿ ಪ್ರೋಗ್ರಾಮ್ ಕೊಡ್ತಾರಂತೆ. ನನ್ನ ವಿಚಾರ ಎಲ್ಲ ಅದು ಹೇಳ್ತಾ ಇರ್ತಾರೆ ಬಂದು. ಕೆಲವರು ಕರೆಸ್ಪಾಂಡೆನ್ಸ್ ಸಿಕ್ಕಿಬಿಟ್ಟಿದ್ದಾರೆ. ಒಬ್ಬ ಕೃಷ್ಣನ್ ಅಂತ ಅವನು ವಿಜಯ ಕೃಷ್ಣನ್ ಅಂತ ಅವ್ನು ಬರೀತಾನೆ. ಇನ್ನೊಂದು ಜನ್ಮ